ವಿ ಆರ್ ಓಪನಿಂಗ್ ಬ್ಯಾಟ್ಸ್ಮನ್ಸ್. ಮೊದಲನೇದಾಗಿ ಬಹಳ ಖುಷಿಯಾಗಿರೋದು ಚಂದನ್ ಒಂದು ಸಿನಿಮಾದ ನಿರ್ಮಾಣಕ್ಕೆ ಕೈ ಹಾಕ್ತಾ, ನಿರ್ದೇಶನಕ್ಕೂ ಹಾಕ್ತಾ, ಜೊತೆಗೆ ಆ್ಯಕ್ಟ್ರಾಗಿ ಬಂದಿರೋದು. ಅದು ಯಾಕೆ ಖುಷಿಯಾಗುತ್ತೆ ಅಂದರೆ, ಚಂದನ್ನ ನಾನು ಭಾಳ ವರ್ಷಗಳಿಂದ ನೋಡಿದ್ದೆ. ಅವನು ಯಾವುದೇ ಕೆಲಸ ಮಾಡಿದರೂ ಶಿರಸ ವಹಿಸಿ ಪೂರ್ಣವಾಗಿ ಒಪ್ಪಿಸ್ಕೊಂಡು ಕೆಲಸ ಮಾಡ್ತಾನೆ. ಒಂದು ಬಿರಿಯಾನಿ ಹೋಟೆಲ್ ತೆಗಿಬೇಕು ಅಂದರೆ ಅದಕ್ಕೆ ಬೇಕಾದ ಪ್ರಿಪರೇಷನ್ನು, ಆಮೇಲೆ ಯಾವ ಥರ ಇರಬೇಕು ನನ್ನ ಹೋಟೆಲ್ ಅನ್ನೋದು. ಅಂದರೆ ಒಬ್ಬ ವ್ಯಕ್ತಿ, ಈಗ ನಾನೊಬ್ಬ ಆ್ಯಕ್ಟ್ರ್ ಆಗಿರ್ಬೋದು, ಬಟ್ ಒಂದು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಒಂದು ಧೈರ್ಯ, ಯಾಕೆಂದರೆ ಈಗ ಕೊನೆಗೂ ದುಡ್ಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಜವಾಗ್ಲೂ ಅದೆಲ್ಲವನ್ನು ಹೊಂದಿಸ್ಕೊಂಡು ಧೈರ್ಯ ಮಾಡಿ ಒಂದು ಒಳ್ಳೆಯ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಮಾಡಿರೋದಕ್ಕೆ ನಿಜವಾಗ್ಲೂ ಧನ್ಯವಾದಗಳು. ಜೊತೆಗೆ ಇವತ್ತು ಈ ಒಂದು ಹಾಡು ರಿಲೀಸ್ ಆಗಿರೋದು, ಸುದೀಪ್ ಗೆಳೆತನ ಅಂದ ತಕ್ಷಣ ಅವನ ಅಥವಾ ನಾನು, ಅನಿಲ ಎಲ್ಲ ಸೇರಿ ಒಂದು 32-33 ವರ್ಷಗಳಿಂದ ನನ್ನ ಸ್ನೇಹ ಶುರು. ಅದಕ್ಕಿಂತ ಮುಂಚೆ ಇವರಿದ್ದರು. ಸುದೀಪ್ ಯಾವತ್ತೂ ಅಷ್ಟೇ, ಇದೇನು ಲೈನ್ ಇದೆಯಲ್ಲ ಅದೇ ಥರ ಬದುಕೋದು. ಆ್ಯಕ್ಚುಲಿ ಭಾಳ ಪರ್ಸ್ನಲ್ಲಾಗಿ ನಾವು ತುಂಬ ಚೆನ್ನಾಗಿ ಬದುಕಿದ್ದೀವಿ. ತುಂಬ ಚೆನ್ನಾಗಿ ಬದುಕಿದ್ರೊಳಗಿರುವಂತಹ ಒಂದು ಗಲಾಟೆ ಇರ್ಬೋದು, ಚಿಕ್ಕ ಚಿಕ್ಕ ಜಗಳ ಇರ್ಬೋದು, ಆಮೇಲೆ ಪರ್ಸ್ನಲ್ಲಾಗಿ ನಾವಿಬ್ಬರು ಕೂತು ಮಾತನಾಡಿದಂಥ ದಿನಗಳಿರ್ಬೋದು. ನಾನು ನೋವಿನಲ್ಲಿದ್ದಾಗ ಅವನು ನನ್ನನ್ನು ಸಂತೈಸಿದ ರೀತಿ ಇರ್ಬೋದು, ಅವನು ನೋವಿನಲ್ಲಿದ್ದಾಗ ನಾವೆಲ್ಲರೂ ಜೊತೆಗಿದ್ದ ರೀತಿ ಇರ್ಬೋದು. ಜೊತೆಗೆ ಬಿಗಿನಿಂಗ್ ಸ್ಟೇಜ್ ಆಫ್ ಸಿನಿಮಾ ಶುರುವಾದಾಗ, ಅಂದರೆ ಸ್ಪರ್ಶಗಿಂತ ಹಿಂದೆ ಇರ್ಬೋದು, ಸ್ಪರ್ಶ ಆದಮೇಲೆ ಕೂಡ ಇರ್ಬೋದು, ಒಂದೊಂದೇ ಸ್ಟೆಪ್ನಲ್ಲಿ ಅವನು ಬೆಳೀತಿರಬೇಕಾದ್ರೆ ಆ ಬೆಳವಣಿಗೆಯನ್ನು ನೋಡ್ತಾ ಬಂದ್ವಿ. ಜೊತೆಗೆ ನಾವೆಲ್ಲರೂ ಜೊತೆಗೆ ಬೆಳೆದ್ವಿ. ಜೊತೆಗೆ ಅವನು ಎಷ್ಟೇ ಬೆಳೆದರೂ ಕೂಡ ನಮ್ಮೆಲ್ಲರನ್ನೂ ತನ್ನ ಜೊತೆಯಾಗಿ ಇಟ್ಕೊಂಡು ಬೆಳೆಸುವ ಆ ಒಂದು ಕಾಯಕ ಇದೆಯಲ್ಲ, ಆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ಅವನೊಳಗೆ ತುಂಬ ಚೆನ್ನಾಗಿದೆ. ಹಿ ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಾನು ಭಾಳ ಹತ್ತಿರದಿಂದ ನೋಡಿರೋದ್ರಿಂದ ನನ್ನ ಎಲ್ಲ ಸಂದರ್ಭಗಳಲ್ಲೂ ನನ್ನ ಜೊತೆಗಿದ್ದು ನನ್ನನ್ನು ನಿಜವಾಗಲೂ ಗೈಡ್ ಮಾಡ್ತಾ, ಜೊತೆಗೆ ನಾವು ಹೇಳಿದ ಮಾತುಗಳನ್ನು ಅವನು ಕೇಳ್ತಾ ಬದುಕಿದ ಸ್ಥಿತಿಗಳು ಇಲ್ಲಿವರೆಗೂ ನಡೆದು ಬಂದಿದೆ. ನಿಜವಾಗಲೂ ಸುದೀಪ್ ಒಬ್ಬ ನನಗೆ ತುಂಬ ಒಳ್ಳೆಯ ಗೆಳೆಯ. ಯಾಕೆಂದರೆ ಗೆಳೆಯರು ಇರಬೇಕು. ಈಗ ಒಂದು ಲೈನ್ ತುಂಬ ಚೆನ್ನಾಗಿದೆ, ಸ್ನೇಹ ಅತಿ ಮಧುರ ಅದು ಅಮರ ಅಂತ. ಹಾಗೆ ಅಮರನಾಗುವ ಸ್ನೇಹಿತ ಏನಾದ್ರು ಇದ್ದರೆ ನನಗೆ ಅದು ನನ್ನ ಕಿಚ್ಚ ಸುದೀಪ್. ಯಾಕೆಂದರೆ ಎಲ್ಲ ರೀತಿಯಲ್ಲೂ ಅಷ್ಟೆ. ಹಾಗಾಗಿ ಇವತ್ತು ಈ ಹಾಡು ಒಂದು ಆ್ಯಂಥಮ್ ಆಗಿ ಅವನ ಬಾಯಿಂದ ಬಂದಿರೋದು, ಅವನು ಹಾಡಿರೋದು, ಅದಕ್ಕೆ ಚಂದನ್ ಅವರ ಲಿರಿಕ್ಸ್ ಇರ್ಬೋದು, ಜೊತೆಗೆ ಮ್ಯೂಸಿಕ್ ಡೈರೆಕ್ಟರು ಮಾಡಿದಂಥ ಮ್ಯೂಸಿಕ್ ಇರ್ಬೋದು, ಇದೆಲ್ಲವನ್ನು ನೋಡಿದಾಗ ಭಾಳ ಒಳ್ಳೆಯ ಹಾಡು ಅನಿಸುತ್ತೆ. ನಿಜವಾಗ್ಲೂ ಈಗಿನ ಒಂದು ಜನ್ರೇಷನ್ಗೆ ಇದೊಂದು ಒಳ್ಳೆ ಆ್ಯಂಥಮ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಂದನ್ ಸೂಪರ್. ಸೌಲ್ ಕೊಟ್ಟಿದ್ದಾರೆ ವಾಯ್ಸಿಂದ ಸುದೀಪ್. ಅಷ್ಟೇ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಚಂದಂದು. ಲುಕಿಂಗ್ ಹ್ಯಾಂಡ್ಸಮ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಫ್ರೆಂಡು ಯು ಹ್ಯಾವ್ ಲಿಟ್ ಅಪ್ ದ ಸೀನ್ಸ್, ಸೊ ಅದಕ್ಕೆ ಜೀವ ತುಂಬಿದ್ದೀರಾ. ಆ್ಯಂಡ್ ಅಫ್ಕೋರ್ಸ್ ಆಲ್ ದ ಬೆಸ್ಟ್ ಟು ಚಂದನ್ ಆ್ಯಂಡ್ ದ ಟೀಮ್ ಅಂತ ಹೇಳ್ತಾ, ನಾನು ಒಂದೆರಡು ಇನ್ಸಿಡೆಂಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಇನ್ನೂ ಆ್ಯಕ್ಟರೇ ಆಗಿರಲಿಲ್ಲ, ನಾನು ಕ್ರಿಕೆಟರ್ ಆಗಿರಲಿಲ್ಲ ಕರ್ನಾಟಕ. ಅವಾಗಿಂದ ನಮ್ಮ ಫ್ರೆಂಡ್ಶಿಪ್ ಶುರು ಆಗಿದ್ದು. ಎಸ್, ಅರುಣ ಹೇಳ್ದಂಗೆ ಸುಮಾರು ಐಸ್ ಆ್ಯಂಡ್ ಲೋಸು, ಕಿತ್ತಾಟ, ಗಲಾಟೆ, ಅಂದರೆ ಅದೆಲ್ಲ ಇದ್ದೇ ಇರುತ್ತೆ. ಫ್ರೆಂಡ್ಶಿಪ್ ಅಂದರೆ ಇನ್ನೇನು, ಅದಕ್ಕೆ ಸುಮ್ಮನೆ ಒಂದೇ ಲೈನಲ್ಲಿ ಇರಲ್ಲ. ಸೊ ಯಾವ ಥರ ಅದನ್ನು ನಡೆಸ್ಕೊಂಡು ಹೋಗ್ತೀವಿ, 35 ಇಯರ್ಸ್ ಆದ್ರೂ ಆ ಥರ ಇನ್ನೂ ಜೊತೆ ಇದ್ದೀವಿ ಅಂದರೆ ಇಟ್ ಆ್ಯಡ್ಸ್ ಸೋ ಮಚ್ ಆಫ್ ವ್ಯಾಲ್ಯೂ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಒಂದು ಇನ್ಸ್ಟೆನ್ಸ್ ಇಲ್ಲಿ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಕರ್ನಾಟಕ ಆಡಬೇಕಾದ್ರೆ ಇವು ಪೆಟ್ರೋಲ್ ಹಾಕ್ಸ್ಕೊಂಡು 50 ರೂಪಾಯಿ ಬೈಕಲ್ಲಿ ಬಂದು ನೋಡಿದ್ದು ಜ್ಞಾಪಕ ಬರುತ್ತೆ. ಅದು ಫ್ರೆಂಡ್ಶಿಪ್ಪು. ಯಾಕೆಂದರೆ ಮದರ್ಸ್ ಲವ್ ಬಿಟ್ಟರೆ ಸೆಕೆಂಡ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಇಸ್ ಯಾರಾದರೂ ಫ್ರೆಂಡ್ಸು ಆ ಟ್ರೂ ಫ್ರೆಂಡ್ಶಿಪ್ ತೋರಿಸಲ್ಲ, ಅದೇನೇ. ಅದೇ ರೀತಿ ಅವು ಹುಚ್ಚ ಫಿಲ್ಮ್ ರಿಲೀಸ್ ಆದಾಗ ಉಮಾ ಥಿಯೇಟ್ರಲ್ಲಿ ಫಸ್ಟ್ ಹೋದಾಗ ಅವ್ರು ಇನ್ನೂ ಯಾರೂ ಗುರುತಿಸಿರಲಿಲ್ಲ. ಆ ಶೋ ಬಿಟ್ಟು ಆಚೆ ಬರಬೇಕಾದ್ರೆ ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಹರೀಶ ಅಂತಿದ್ದ ಅವ್ರ ಜೊತೆಗೆ. ಸೊ ಸುದೀಪ್ ನಾವು ಬರಬೇಕಾದ್ರೆ ಶರ್ಟೆಲ್ಲ ಕಿತ್ತಾಕ್ಬಿಟ್ರು. ಅಂದರೆ ಆ ಥರ ಒಂದು ಕ್ರೇಜ್ ಬಂದಿತ್ತು ಆ ಮೂವಿ ನೋಡಾದ್ಮೇಲೆ. ಸೊ ಇದೆಲ್ಲ ಜರ್ನಿ ಇನ್ ಲೈಫಲ್ಲಿ ಸುಮಾರು ಈ ಥರ ಇನ್ಸ್ಟೆನ್ಸಸ್ಸು ನೋಡ್ಕೊಂಬಂದಿದ್ವಿ. ಆಮೇಲೆ ಸಾಧು ಕೋಕಿಲ ಸರ್ ಇಲ್ಲೇ ಇದ್ದರು. ಸಪೋಟ ಗಾರ್ಡನಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ
ಟೆನ್ನಿಸ್ ಬಾಲ್ ಆಡಬೇಕಾದ್ರೆ ಆ ಫ್ರೆಂಡ್ಶಿಪ್ಪು, ಆ ಬಾಂಧವ್ಯ, ಶಿವಣ್ಣ, ನೀವು, ಉಪೇಂದ್ರ ಸರ್, ಇವರೆಲ್ಲನೂ ಸುದೀಪು, ಅವಾಗ ಈವನ್ ಪುನೀತ್ ಬಂದಿದ್ರು ಅವಾಗ. ಸೊ ಇದೆಲ್ಲ ಜ್ಞಾಪಕ ಬರುತ್ತೆ. ಎಲ್ಲ ಯಂಗ್ಸ್ಟರ್ಸ್ ಕೂಡ ಎಲ್ಲ ಸೇರಿಸಿದ್ರು. ಸೊ ದಿಸ್ ಆ್ಯಡ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ. ಅಂದರೆ ಫ್ರೆಂಡ್ಶಿಪ್ ಅವಾಗಲೇ ಡೆವಲಪ್ ಆಗೋದು. ಅವಾಗ ಒಂದು ಮಾತು ಹೇಳಿದ್ರು ಸಾಧು ಕೋಕಿಲ ಸರ್, ಅಲ್ಲಿ ಬ್ಯಾಟಿಂಗ್ ಆಡ್ತಾ ಬಂದರೆ ಸಚಿನ್ ಥರನೇ ಆಡಿದೆ ಅಲ್ವಾ ಅಂತ ಹೇಳಿದ್ದು ಇನ್ನೂ ಜ್ಞಾಪಕ ಇದೆ. ಸೊ ಆಲ್ ದಿ ಬೆಸ್ಟ್ ಚಂದನ್, ರಿಯಲಿ ನೀಟ್ ವರ್ಕ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ಫ್ರೆಂಡ್ಶಿಪ್ಗೆ ಅಲ್ಲಿ ಜೀವ ತುಂಬಿದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಅರುಣ್ ಸಾಗರ್ ಸರ್. ಥ್ಯಾಂಕ್ ಯು ಸೋ ಮಚ್ ಅನಿಲ್ ಸರ್. ಒಳ್ಳೊಳ್ಳೆ ನೆನಪುಗಳನ್ನು ಮತ್ತಷ್ಟು ಮೆಲುಕು ಹಾಕಿದ್ದಕ್ಕಾಗಿದ್ದಾರೆ. ಸುದೀಪ್ ಸರ್ ಜೊತೆಗೂ ಕೂಡ ನೀವೆಷ್ಟು ಬಾಂಧವ್ಯದಲ್ಲಿದ್ದೀರೋ, ಚಂದನ್ ಅವ್ರ ಜೊತೆಗೂ ಕೂಡ ಅಷ್ಟೇ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ಪನ್ನು ಕ್ಯಾರಿ ಮಾಡ್ತಾ ಇದ್ದೀರಾ. ಸಾಂಗ್ ನೋಡಿದ್ರಿ, ನಮ್ಮೆಲ್ಲರ ಬೆಸ್ಟ್ ವಿಶಸ್. ಹಾಗೆ ಎಲ್ಲರೂ ದೊಡ್ಡ ದೊಡ್ಡ ನಟರಿದ್ದಾರೆ. ಸಾಧು ಕೋಕಿಲ್ ಸರ್ ಆಗಿರ್ಬೋದು, ಅರುಣ್ ಸರ್ ಆಗಿರ್ಬೋದು, ಮತ್ತು ಗಿರೀಶ್ ಅಣ್ಣ ಆಗಿರ್ಬೋದು. ಇಂಥ ದೊಡ್ಡ ನಟರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಚಂದನ್ ಅಣ್ಣಂಗೂ ಆಲ್ ದ ಬೆಸ್ಟ್ ಅಣ್ಣ. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದೀರಾ. ಆ ಪಾತ್ರಕ್ಕೆ ನೀವು ಪಾತ್ರನೇ ನೀವು ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದ್ದೀರಾ. ಆ್ಯಂಡ್ ಆಲ್ ದ ಬೆಸ್ಟ್. ಅಷ್ಟು ಚೆನ್ನಾಗಿ ಪಾತ್ರ ಕಾಣ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಅಣ್ಣ. ಹಾಗೆ ನೀವು ಪ್ರೊಡಕ್ಷನ್ನು ಓಪನ್ ಮಾಡಿರೋದು ತುಂಬ ಖುಷಿಯಾಗಿದೆ. ಇನ್ನೊಂದಷ್ಟು ಜನ ಕಲಾವಿದರಿಗೆ ಇದೇ ಥರ ಅಂದರೆ ಕೆಲಸ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಸಾಂಗ್ ಬಗ್ಗೆ ಹೇಳೋದಾದರೆ, ಸ್ನೇಹ ಅಂದರೆ ಸುದೀಪಣ್ಣ ಅಂದರೆ ಸ್ನೇಹ. ಯಾಕೆಂದರೆ ನಾವೇನು ಸಂಪಾದನೆ ಮಾಡಿದ್ದೀವಿ ಇವತ್ತು ಗೊತ್ತಿಲ್ಲ, ಅವ್ರ ಸ್ನೇಹನ ಸಂಪಾದನೆ ಮಾಡಿದ್ದೀವಿ. ಅದು ನಮ್ಮ ಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ. ಹಾಗೆ ಅಂದರೆ ಇಷ್ಟು ವರ್ಷದಲ್ಲಿ ಅವರು ಫಸ್ಟು ಕೃಷ್ಣಣ್ಣ ಲವ್ ಮಾಕ್ಟೇಲ್ 3 ಮಾಡಿದ್ರು. ಅವ್ರು ಯಾರಿಗೆ ಸಾಥ್ ಕೊಟ್ಟಿದ್ದಾರೆ ಅವರೆಲ್ಲ ಬೇರೆ ದೊಡ್ಡ ದೊಡ್ಡ ಲೆವೆಲಿಗೆ ಹೋಗಿದ್ದಾರೆ. ಅದೇ ಥರ ನೀವು ದೊಡ್ಡ ಲೆವೆಲ್ಗೆ ಹೋಗಿ ಮುಂದೆ ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ಹೇಳೋಕ್ಕೆ ಆಲ್ ದಿ ಬೆಸ್ಟ್ ಅಣ್ಣ. ಅವ್ರಿಗೆ ನಮಸ್ತೆ. ಫಸ್ಟ್ ಆಫ್ ಆಲ್ ಸಿನಿಮಾದ ಟೈಟ್ಲು ತುಂಬ ಚೆನ್ನಾಗಿದೆ. ಫ್ಲರ್ಟ್ ಅನ್ನೋದು ಲೈಕ್ ಪ್ಯಾನ್ ಇಂಡಿಯಾ ಟೈಟ್ಲು ಥರ, ಐ ಮೀನ್ ಎಲ್ರಿಗೂ ಕನೆಕ್ಟ್ ಆಗೋವಂಥ ಒಂದು ಟೈಟ್ಲ್ ಇದು. ಕಂಗ್ರ್ಯಾಚುಲೇಷನ್. ಅಂದರೆ ಅಂಥ ಒಳ್ಳೆ ಟೈಟ್ಲು ನಿಮ್ಮ ಸಿನಿಮಾಗೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ತುಂಬ ವಿಷಯಗಳಿದೆ ಈ ಸಾಂಗ್ ಇಟ್ಟಾಗೋದಕ್ಕೆ. ಫಸ್ಟ್ಲಿ ಸುದೀಪ್ ಸರ್ ವಾಯ್ಸ್ ಇರ್ಬೋದು. ಐ ಥಿಂಕ್ ಜೀವ ಅಂತ ವರ್ಡು ತುಂಬ ಸಾಂಗ್ಸ್ಗಳು ಆಲ್ರೆಡಿ ಇಟ್ಟಾಗಿದೆ. ಜೀವ ಅದೆಲ್ಲ ಐ ಥಿಂಕ್ ಇದನ್ನು ಈ ಜೀವ ಅನ್ನೋ ಒಂದು ವರ್ಡ್ ಇರೋದ್ರಿಂದ, ಆಮೇಲೆ ತುಂಬ ಒಳ್ಳೆ ಲಿರಿಕ್ಸ್ ಚಂದನ್ ಬರ್ದಿರೋದ್ರಿಂದ ಡೆಫಿನೆಟ್ಲಿ ರೀಚ್ ಆಗುತ್ತೆ. ಇದು ಎಸ್ಪೆಷಲಿ ಫ್ರೆಂಡ್ಶಿಪ್ ಸಾಂಗ್ ಆಗಿರೋದ್ರಿಂದ ಕೆಲವರು ತುಂಬ ಫ್ರೆಂಡ್ಶಿಪ್ಪು ನೋಡಿ ನಾವು ಇನ್ಸ್ಪೈರ್ ಆಗೋದುಂಟು. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಮತ್ತು ABD ಅವರಿಬ್ಬರು ಫ್ರೆಂಡ್ಶಿಪ್ನ ನೋಡಿ ನಾವು ಆ ರೀಲ್ಸಲ್ಲಾಗಿರ್ಬೋದು, ಗ್ರೌಂಡಲ್ಲಿ ಇದ್ದಾಗಿರ್ಬೋದು ತುಂಬ ಸೆಲೆಬ್ರೇಟ್ ಮಾಡ್ತೀವಿ. ನಮಗೆ ಅವ್ರು ಡೈರೆಕ್ಟಾಗಿ ಕನೆಕ್ಟ್ ಆಗಿಲ್ಲ ಅಂದರೂ ಕೂಡ ಅವರ ವಿಡಿಯೋಗಳು, ಅವ್ರ ಎಮೋಷನ್ಸ್ ನಮಗೆ ತುಂಬ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ಸಾಂಗಲ್ಲಿ ವಿಜುವಲ್ಸ್ ನೋಡಿ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ನರೇಂದ್ರ ಅಂತ ಅವ್ನು ನನಗೆ ಕನೆಕ್ಟ್ ಆದ. ಅಂದರೆ ಗಿರೀಶ್ ಮತ್ತು ಚಂದದು ಕೆಮಿಸ್ಟ್ರಿ ನೋಡಿದಾಗ ಅಲ್ಲಿ ಸಾಂಗಲ್ಲಿ ಅವ್ನು ನನಗೆ ನೆನಪಾದ. ಡೆಫಿನೆಟ್ಲಿ ಈ ಸಾಂಗು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಆ ಎಲಿಮೆಂಟ್ಸ್ಗಳಿದೆ. ಡೆಫಿನೆಟ್ಲಿ ಆ ಲಿರಿಕ್ಸು ತುಂಬ ವೈರಲ್ ಆಗುತ್ತೆ, ರೀಲ್ಸ್ಗಳಾಗುತ್ತೆ. ಐ ಥಿಂಕ್ ಡೈರೆಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಎಲ್ಲ ಜವಾಬ್ದಾರಿನೂ ತೊಗೊಂಡು ಒಂದು ಹೆಗಲು ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಚಂದು. ವಿಶು ಆಲ್ ದ ಬೆಸ್ಟ್ ಚಂದು. ತುಂಬ ದೊಡ್ಡ ಸಕ್ಸಸ್ ಸಿಗಲಿ ಅಷ್ಟೇ. ನನ್ನ ಬೆಸ್ಟ್ ವಿಶಸ್ ಯಾವಾಗಲೂ ಚಂದೋಗಿದ್ದೇ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಈ ಒಂದು ಅದ್ಭುತವಾದ ಸಾಂಗ್ ಇವೆಂಟ್ಗೆ ನಾವೆಲ್ಲರೂ CCL ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿರೋದು ಇನ್ನೂ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಇವತ್ತು ಸಾಂಗ್ ನೋಡಿದ್ದು ತುಂಬ ಖುಷಿಯಾಯಿತು ಚಂದು. ನಾನು ಶೂಟಿಂಗ್ ಸ್ಪಾಟ್ ಕೂಡ ಹೋಗಿದ್ದೀನಿ, ಕೆಲವೊಂದು ಸೀನ್ಗಳಿದೆ, ಬಟ್ ಅಲ್ಲಿ ನನಗೆ ನಗೋಕ್ಕಾಗಿಲ್ಲ. ಬಟ್ ಸಿನಿಮಾದಲ್ಲಿ ನೀನು ಹೆಂಗೆ ಇರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೀನ್ಗಳು ನೋಡಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರೆದಿದ್ದೀರಾ. ಸೊ ಕಂಪೋಸಿಂಗು ತುಂಬ ಚೆನ್ನಾಗಿದೆ. ಸುದೀಪಣ್ಣ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಟೀಮ್ಗೆ ಒಳ್ಳೆಯದಾಗಲಿ, ಸಕ್ಸಸ್ ಆಗಲಿ ಸಿನಿಮಾ. ಚಂದು, ಆಲ್ ದಿ ಬೆಸ್ಟ್. ಚಂದು, ಫ್ಲರ್ಟ್ ಆ್ಯಕ್ಚುಲಿ ನಾವು CCL ನಡೀತಿರ್ಬೇಕಾದ್ರೆ ನಾವು ಆಲ್ರೆಡಿ ಶುರು ಮಾಡಿದ್ರಿ, ಯಾರೋ ಇವನು ಫ್ಲರ್ಟ್ ಹೀರೋ ಇದ್ದಂಗೆ ಇದ್ದಾನೆ ಅಂತ. ಸೊ ಅಲ್ಲೇ ಶುರು ಮಾಡಿದ್ದೆ ನಾನು. ನನಗೆ ಚಂದು ಈ ಸಿನಿಮಾದ ಸಾಂಗ್ ಬಂದು ಒಂದು 4-5 ಸರಿ ಕೇಳಿಸಿದ್ರು. ಬಟ್ ಒಳ್ಳೆ ಸಿಂಗರ್ ಬೇಕು, ಲಿರಿಕ್ಸ್ ಅಷ್ಟು ಚೆನ್ನಾಗಿದೆ. ಬಟ್ ಅವ್ನು ಹೇಳಿರಲಿಲ್ಲ, ಸುದೀಪ್ ಸರ್ನ ಅಪ್ರೋಚ್ ಮಾಡ್ತಾನಂತ ಹೇಳಿರಲಿಲ್ಲ. ನಾನು ಆ್ಯಕ್ಚುಲಿ ಅವ್ರ ವಾಯ್ಸಲ್ಲಿ ಕೇಳಿದಾಗಂತೂ ಇನ್ನೂ ಸಾಂಗಿಗೆ ಇನ್ನೂ ತೂಕ ಬಂತು. ಸೊ ಅಗೇನ್ ಲೈಕ್ ಐ ಸೆಡ್, ನಾವೆಲ್ಲ ಫ್ರೆಂಡ್ಸು ನಿನ್ನ ಜೊತೆ ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು ಚಂದು. ಆಲ್ ದ ಬೆಸ್ಟ್ ಆ್ಯಂಡ್ ಎಂಟೈರ್ ಟೀಮ್ ಫ್ಲರ್ಟ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಚಂದು ಬೈ, ಕಂಗ್ರ್ಯಾಚುಲೇಷನ್ಸ್. ಈ ಸಾಂಗ್ನ ನಾವು ಒಟ್ಟಿಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಸುಮಾರು ಟೈಮ್ ಬೇರೆ ವಾಯ್ಸಲ್ಲಿ ಕೇಳಿದಾಗ ನಾನು ಹೇಳ್ತಾ ಇದ್ದೆ, ಇದು ಎಷ್ಟೊಂದು ಒಡೆದೋಗಿರೋ ಹೃದಯಗಳಿಗೆ ಪಾಚಪ್ ಆಗೋಕ್ಕೊಂದು ಸಾಂಗ್ ಆಗುತ್ತೆ ಅಂತ.
ಎಕ್ಸಾಕ್ಟ್ಲಿ ಸುದೀಪ್ ಸರ್ ಹಾಡು ಹೇಳಿದ್ದಾರೆ ಈಗ. ಆ ಸಾಂಗು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಆ್ಯಕ್ಚುಲಿ ಸಾಂಗು ನನಗೆ ಆ ಫ್ರೆಂಡ್ಶಿಪ್ನ ಎಷ್ಟೊಂದು ಜನ ಇವತ್ತು ನಾವು ಕಳ್ಕೊಂಡಿರೋರು ಇರ್ಬೋದು, ಅದನ್ನೆಲ್ಲ ಕೇಳಿದಾಗ ಎಷ್ಟೊಂದು ಜನ ವಾಪಸ್ ನೆನಪಾಗ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಮಾತು ಬಿಟ್ಟಿರ್ತೀವಿ, ಒಡೆದೋಗಿರುತ್ತೆ ಸಂಬಂಧಗಳು. ಅದನ್ನ ಈ ಸಾಂಗ್ ನೋಡಿದಾಗ ಅದೇ ನೆನಪಾಯ್ತು. ಎಷ್ಟೊಂದು ಜನ ಫ್ರೆಂಡ್ಸು ಎಷ್ಟೊಂದು ಜನ ಕಳೆದೋಗಿದ್ದಾರೆ, ಮತ್ತೆ ವಾಪಸ್ ಸೇರಬೇಕು, ಆ ಥರದ್ದು ಎಮೋಷನ್ಸು ಮತ್ತೆ ಮತ್ತೆ ನೆನಪಾಗುತ್ತೆ. ಸೊ ಆ ಥರ ಒಂದು ಸಾಂಗ್ ಕೊಟ್ಟಿರೋದಕ್ಕೆ ಚಂದು ಭಾಯ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸುದೀಪ್ ಸರ್ ಹಾಡು ಹೇಳಿದ್ಮೇಲೆ ಕೇಳಬೇಕಾ? ಸೊ ಥ್ಯಾಂಕ್ ಯು ಸರ್. ಈ ಥರ ಒಂದು ಸಾಂಗ್ ನಮ್ಮೆಲ್ಲರಿಗೂ ಕೇಳೋ ಅಂಥ ಅವಕಾಶ ಮಾಡಿಕೊಟ್ಟಂಥ ನಿಮಗೆ ಥ್ಯಾಂಕ್ ಯು. ಹಾಗೆ ಚಂದು ಭಾಯ್ದು ನಮ್ಮದು ಫ್ರೆಂಡ್ಶಿಪ್ ಹೇಳ್ಬೇಕಂದ್ರೆ ನಾನು ತುಂಬ ಜೂನಿಯರ್ ಅವರಿಗೆ. ನಾವು ಅವರು ಸೀರಿಯಲ್ ಮಾಡಬೇಕಾದ್ರೆ ನಾನು ಇನ್ನೂ ಕಾಲೇಜಲ್ಲಿ ಓದ್ತಾ ಇದ್ದೆ, ಅವಾಗ ಒಟ್ಟಿಗೆ ಜಿಮ್ ಮಾಡ್ತಾ ಇದ್ವಿ. ಅದು ಈ ಥರ CCಯಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಆ ಫ್ರೆಂಡ್ಶಿಪ್ ಇನ್ನೂ ಹಾಗೆ ನಡೀತಾ ಇದೆ. ಸೊ ಗುಡ್ ಟು ಆಲ್. ಈ ಸಂಬಂಧಗಳು ಹಾಗೆ ಇರಲಿ, ಒಡೆದೋಗಿರೋ ಸಂಬಂಧನ ವಾಪಸ್ ತೊಗೊಂಬನ್ನಿ, ಈ ಸಾಂಗ್ ನೋಡಿ ಇನ್ಸ್ಪೈರ್ ಆಗಿ ಈ ಸಿನಿಮಾನ ಹರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಚಂದೋಣ, ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಏನಂತಂದರೆ ಎಲ್ಲ ಒಂದು ಸಲ 2 ಸಲ ಸಾಂಗ್ ಕೇಳಿದ್ದಾರೆ ಅಂತಂದರು, ಬಟ್ CCL ಪ್ರಾಕ್ಟೀಸ್ ಟೈಮಲ್ಲಿ ನಾನು ಆಲ್ಮೋಸ್ಟ್ 2 ಮಂತ್ಸು ಮಾರ್ನಿಂಗ್ ಅವ್ರನ್ನ ಎದಳಿಸ್ಕೊಂಡು ಗ್ರೌಂಡಿಗೆ ಕರ್ಕೊಂಡು ಹೋಗೋದ್ರಿಂದ ಅಲ್ಲಿಂದ ವಾಪಸ್ ಬರೋ ತನಕನೂ ಸಾಂಗ್ ನಾನು ಕೇಳ್ತಾನೆ ಇದ್ದೆ. ಸೊ ಆ ಲಿರಿಕ್ಸ್ ಚೇಂಜ್ ಆಗ್ತಾನೆ ಇತ್ತು. ಒಂದೊಂದು ವರ್ಡೂ ಚೇಂಜ್ ಆಗ್ತಾ ಇತ್ತು. ಹೇಳ್ತಾಯಿದ್ರು ಮಗ ಹೆಂಗೋ ಬಂದಿದೆ ಇದು ಅಂತ ಅಂದ್ಬಿಟ್ಟು. ಅಣ್ಣ ನಾನು ಅದನ್ನೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಅಥವಾ ನಾನು ಅದನ್ನ ಹೇಳೋಕ್ಕಾಗಲ್ಲ, ನೀವು ಚೆನ್ನಾಗಿ ಬರ್ದಿದ್ದೀರಣ್ಣ ಅಂತ. ಇದೊಂದು ಒಳ್ಳೆ ಫ್ರೆಂಡ್ಶಿಪ್ ಆ್ಯಂಥಮ್ ಆಗುತ್ತೆ ಎಲ್ಲರಿಗೂ. ಸೊ ಒಂದು ಹಾರ್ಟ್ ಬ್ರೋಕನ್ ಅಂತ ಯಾರಿಗಾಗಿರುತ್ತೆ ಅಂದರೆ ಲವ್ವಲ್ಲಿ ಆಗಿರುತ್ತೆ, ಬಟ್ ಫ್ರೆಂಡ್ಶಿಪ್ಪಲ್ಲಿ ಆಗುತ್ತಲ್ಲ, ಸೊ ಅದನ್ನು ಕನೆಕ್ಟ್ ಮಾಡುತ್ತೆ ಇದು ಅಂತ ಹೇಳಿದ್ರು ಅವಾಗಲೇ. ಸೊ ಅದು ಆ್ಯಕ್ಚುಲಿ ಸಾಂಗಲ್ಲಿ ಬಂದಿದೆ. ಆ್ಯಂಡ್ ಸುದೀಪ್ ಅಣ್ಣನ ವಾಯ್ಸು, ಸೊ ಫಸ್ಟು ಅಣ್ಣ ಆಡಿದ್ದಾರೆ ಅಂತ ಅಂದಾಗ ಅದು ಈಸಿಲಿ ಕನೆಕ್ಟೆಡ್ ಆಗುತ್ತೆ ಎಲ್ಲರಿಗೂ. ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಆ್ಯಂಡ್ ದೆನ್ ನಮ್ಮ CCL ತಂಡ, ಸೊ ಏನು ಈ ಫ್ರೆಂಡ್ಶಿಪ್ ಅಂತ ಬಂದಿದ್ದೀವಿ, ಸೊ ಇದು ಹಿಂಗೆ ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಚಂದೋಣ. ನಮಸ್ಕಾರ ಎಲ್ಲರೂ ಬಂದಿರೋ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಆ್ಯಂಡ್ ಫಸ್ಟ್ ಆಫ್ ಆಲ್ ಫ್ಲರ್ಟ್ ಮೂವಿ ಅಂದರೆ ಇದು ಟೈಟಲೇ ಒಂಥರ ಕ್ಯಾಚಿಯಾಗಿದೆ. ಸೊ ಎಲ್ಲರಿಗೂ ಕನೆಕ್ಟ್ ಆಗೋವಂಥ ಟೈಟಲೇ ಇಟ್ಟಿದ್ದಾರೆ ಚಂದನ್ ಅವರು. ಮತ್ತು ನೀವು ಇದರಲ್ಲಿ ನಾನು ಪ್ರತಾಪ್ ಮಾತಾಡ್ತಾ ಇದ್ವಿ, ಲೈಟಾಗೆ ರಿತಿಕ್ ಥರನೇ ಕಾಣಿಸ್ತೀರಾ, ಇನ್ನೊಂದು ಸ್ವಲ್ಪ ಉದ್ದ ಹೇರ್ ಸ್ಟೈಲ್ ಬಿಟ್ಟಿದ್ರೆ ಚಂದನ್ ನೀವು ಹೇರ್ ಕಟ್ ಮಾಡ್ಬಿಟ್ಟಿದ್ದೀರಾ ಸರ್. ಆಗುತ್ತೆ ಸರ್, ಅದು ಕನೆಕ್ಟ್ ಆಗುತ್ತೆ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಫ್ಲರ್ಟ್ ಟೀಮ್ಗೆ, ಒಳ್ಳೇದಾಗಲಿ. ಹೆಚ್ಚು ಜನ ಬಂದು ಈ ಮೂವಿನ ನೋಡಲಿ, ಬಿಕಾಸ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಮೂವಿ ಇದು. ಯಾಕೆಂದರೆ ಎಲ್ಲರೂ ಫ್ಲರ್ಟ್ ಮಾಡಿರ್ತಾರೆ ಲೈಫಲ್ಲಿ, ಹುಡುಗರೇ ಅಲ್ಲ ಹುಡುಗಿರು ಮಾಡಿರ್ತಾರೆ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಮತ್ತು ಅಣ್ಣ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳಿದ್ರೂ ಕಮ್ಮಿನೇ. ನಾನು ಆ್ಯಕ್ಚುಲಿ ವಿಟ್ನೆಸ್ ಮಾಡಿದ್ದೀನಿ ಶೂಟ್ನ, ನಾನು ಚಂದು ಎಲ್ಲ. ಅಣ್ಣ ಆ್ಯಕ್ಚುಲಿ ಇದು ಕ್ಯಾರವ್ಯಾನಲ್ಲಿ ಈ ಸಾಂಗಿಗೆ ಹೆಂಗೆ ರೆಡಿ ಆಗಬೇಕು ಕಾಸ್ಟ್ಯೂಮ್ ವೈಸ್ ಆಗಲಿ ಮತ್ತು ಸೆಟ್ ಲೈಟಿಂಗ್ಸ್ ಆಗಲಿ ಅವರೇ ಒಂಥರ ಸಜೆಷನ್ಸ್ ಕೊಡ್ತಾಯಿದ್ರು ಚಂದುಗೆ. ನಮಸ್ಕಾರ ಕೃಷ್ಣ. ಎಸ್, ಬ್ಯಾಟ್ಸ್ಮನ್ ಸ್ವಲ್ಪ ಬೇಗ ಬಂದುಬಿಟ್ರು. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಡಾರ್ಲಿಂಗ್ ಕೃಷ್ಣ ಸರ್ ವೇದಿಕೆಯಲ್ಲಿ ನಮ್ಮ ಟೀಮ್ನ ಜಾಯ್ನ್ ಆಗಬೇಕು ಅಂತಾರೆ. ಈ ಸಾಂಗ್ ಅಣ್ಣ ಆಡ್ಬೇಕಾರೆ ತುಂಬ ಅದ್ಭುತವಾಗಿ ಆಡಿದ್ರು. ಅವರೇ ಒಂಥರ ಎಲ್ಲ ಈ ಲೈಟಿಂಗ್ಸ್ ಆಗಲಿ ಮತ್ತು ಕಾಸ್ಟ್ಯೂಮ್ ಆಗಲಿ ಎಲ್ಲ ಅವರೇ ಹೇಳ್ತಾ ಇದ್ರು ಹಿಂಗೆ ಬರಬೇಕು ಅಂತ. ಎಸ್, ಸಾಂಗ್ ವೆರಿ ವೆಲ್. ಇದೊಂಥರ ಆ್ಯಂಥಮ್ ಥರನೇ ಇದೆ. ಮತ್ತು ಅಣ್ಣ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಫ್ರೆಂಡ್ಶಿಪ್ಪು ಯಾರಿಗೂ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನಾನು ಅವರು 7-8 ಇಯರ್ಸಿಂದ ಫ್ರೆಂಡ್ಸು. ಇದುವರೆಗೂ ನಾವು ಎಷ್ಟು ಇನ್ಕಮಿಂಗ್ ಔಟ್ಗೋಯಿಂಗ್ ನೋಡ್ಬಿಟ್ಟಿದ್ವಿ, ಕಾಲ್ಸ್ ಅಲ್ಲ ಪೀಪಲ್. ಸೊ ಎಲ್ಲರೂ ಅಷ್ಟೇ ಒಂದು ಅಜೆಂಡಾ ಎಕ್ಸ್ಪೆಕ್ಟೇಷನ್ಸಿಂದ ಬರ್ತಾರೆ. ಯಾರು ಅಷ್ಟೇ ಇದುವರೆಗೂ ನಾನು ನೋಡಿರೋ ಪ್ರಕಾರ ನೀವು ಹೆಂಗಿದ್ದೀರಾ ಅಣ್ಣ ಚೆನ್ನಾಗಿದ್ದೀರಾ ಆ ಥರ ಏನಕ್ಕೂ ಬರಲ್ಲ. ಈ 7 ಇಯರ್ಸಲ್ಲಿ ನಾನು ನೋಡಿದ್ದೀನಿ. ಸೊ ಫ್ರೆಂಡ್ಶಿಪ್ಪಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಜೆಂಡಾಸ್ ಇದ್ದರೆ ವರ್ಕ್ ಆಗಲ್ಲ. ಅಲ್ಲಿ ಬರೀ ಲವ್, ಕೇರ್, ರೆಸ್ಪೆಕ್ಟ್ ಇಷ್ಟೇ ಇರಬೇಕು. ಸೊ ವಿ ಹ್ಯಾವ್ ವಿಟ್ನೆಸ್ಡ್, ನಾನು ಅಣ್ಣ ಬೇಜಾನ್ ಜನ ನೋಡ್ಬಿಟ್ಟಿದ್ದೀವಿ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಈ ಸಾಂಗ್ ಚೆನ್ನಾಗಿ ಆಡಿದ್ದಾರೆ. ಈ ಸಾಂಗ್ ಅದನ್ನೆಲ್ಲ ಮರೆಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ.
ನಾನು ಯಾವಾಗಲೂ ಅಷ್ಟೇ ಎಲ್ಲ ಇಂಟರ್ವ್ಯೂನಲ್ಲೂ ಹೇಳ್ತಾ ಇರ್ತೀನಿ, ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅಂದರೆ ಲಾಯಲ್ ಇಲ್ಲದೆ ಇರೋರ್ಗೂ ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದೆ ಅಭಿನಯ ಬಾದ್ಶಾ ಚಕ್ರವರ್ತಿ ಅಷ್ಟೇ, ಕಿಚ್ಚ ಸುದೀಪ್. ಥ್ಯಾಂಕ್ ಯು, ದ್ಯಾಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ. ಸ್ವಲ್ಪ ಜಾಸ್ತಿ ಫ್ಲರ್ಟ್ ಮಾಡೋರು ಯಾರು ಅಂತ ಒಂದು ಹೆಸರು, ಯಾರು? ಕರಣ್. ಎಲ್ಲರ ಸಹಮತ ಇದೆಯಾ? ಓಕೆ, ಸೀರಿಯಸ್ಲಿ? ಓಕೆ, ಕಂಗ್ರ್ಯಾಚುಲೇಷನ್ಸ್ ಕರಣ್. ನನಗೆ ಅದಕ್ಕೆ ಹೇಳ್ತಾವ್ರು, ಜೋಕ್ ಮಾಡ್ತಾವ್ರು ನಿಂತ್ಕೊಂಡು ಅದಕ್ಕೆ. ಆಯ್ತು, ಅವ್ನಿಗೇನೋ ಖುಷಿ. ಹೆಂಗೆ ಜೋಕು? ಹಂಗಾದ್ರೆ ಇವರಲ್ಲ ಅಂತ ಗೊತ್ತಾಯ್ತು. ತುಂಬಾ ಒಳ್ಳೆ ಹುಡುಗ, ಯಾರ ಹತ್ರ ನಾವು ಮಾತಾಡಲ್ಲ. ಸೊ ಯಾರು ಹೆವಿ ಫ್ಲರ್ಟ್ ಮಾಡೋದು ಯಾರು? ಫ್ಲರ್ಟ್ ಇದ್ದಾರೆ ಸುಮಾರು ಜನ. ಬಚ್ಚನ್ ಇದ್ದಾನೆ. ಓಕೆ, ಬೇಡ ಬಿಡಿ, ತುಂಬಾ ರಿವೀಲ್ ಮಾಡಿದ್ರು ಕಷ್ಟ ಆಗೋದು, ಮನೆಗೆ ಹೋಗ್ಬೇಕಾಗ. ಆಕ್ಚುಲಿ ಎಲ್ಲರೂ ಮದುವೆ ಆಗಿದ್ದಾರೆ. ಸೊ ಹಂಗಾಗಿ ಹಂಗಾದ್ರೆ ಹೇಳೋದು ಬೇಡ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಬ್ಯಾಟಲ್ ಫ್ಲರ್ಟ್ ಮಾಡ್ತಾನ, ಕ್ರಿಕೆಟ್ ಬ್ಯಾಟು. ಕ್ರಿಕೆಟ್ ನಾಚೆಗೂ ನಿಮ್ಮೆಲ್ಲರ ಫ್ರೆಂಡ್ಶಿಪ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ಉಪೇಂದ್ರ ನನ್ನ ನೋಡಿದ ತಕ್ಷಣ ಒಂದು ಹೇಳೋರು, ರೀ ನೀವು ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಕ್ಕಿಂತ ಒಳ್ಳೆ ನಿರ್ದೇಶಕರಾಗ್ತೀರಾ ನೀವು ಅಂತ. ಅದೇ ಒಂದು ಸ್ಲೋಗನ್ನ ನಾನು ಚಂದನ್ಗೆ ಹೇಳ್ತೀನಿ. ಯಾಕೆಂದರೆ ನಾನು ಸ್ಪಾಟಲ್ಲಿ ನೋಡಿದ್ದೀನಿ, ನಿಜವಾದ ಒಬ್ಬ ನಿರ್ದೇಶಕ ಎಷ್ಟು ಶ್ರದ್ಧೆಯಿಂದ ಎಷ್ಟು ಕೆಲಸಗಳನ್ನು ಮಾಡಬೇಕು ಅಷ್ಟು ಕೆಲಸಗಳನ್ನು ಒಬ್ಬ ಆ್ಯಕ್ಟರಾಗಿ ಆ್ಯಕ್ಟ್ ಮಾಡಿಕೊಂಡು ಡೈಲಾಗ್ ಬರ್ಕೊಂಡು ಸಾಂಗು ಬರೆದು ಲೊಕೇಶನ್ನು ನೋಡಿ ನಮಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಕೆಲಸವನ್ನು ಒಬ್ಬನೇ ಹುಡುಗ ಮಾಡ್ದ. ಅದನ್ನು ನಾವು ನೋಡಿದ್ವಿ ಅಂದರೆ ಅದು ಚಂದನ್. ಕಷ್ಟ ಸಣ್ಣ ಉಪೇಂದ್ರ ಅವ್ರಿಗಾಗಲಿ, ಸುದೀಪ್ಗಾಗಲಿ, ದರ್ಶನ್ಗಾಗಲಿ, ಎಲ್ಲ ಹೀರೋಗೂ ನಾನು ಹೇಳ್ತೀನಿ ರೀ, ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ. ಹೀರೋಗಳಂದರೆ ಸ್ಮಾರ್ಟಾಗಿ ಕಾಣಿಸ್ಬೇಕು. ಬೆಳಗ್ಗೆ ಅಲ್ವಾ ಅರುಣ್, ಸುಮ್ಮನೆ ಹಂಗೆ ಬಂದರೆ ಗ್ಲ್ಯಾಮರ್, ಇವನಯ್ಯ ಹೀರೋ ಅನ್ನಿಸ್ಬೇಕು. ಬೇರೆ ಎಲ್ಲ ತಲೆಯಿಂದ ಕಿತ್ತಾಕಿ ಪ್ರೊಡಕ್ಷನ್ ನಾವು ನೋಡ್ಕೊತೀವಿ, ಡೈರೆಕ್ಷನ್ ನಾವು ನೋಡ್ಕೊಳ್ತೀವಿ, ಹಾಡುಗಳು ನಾವು ನೋಡ್ಕೊಳ್ತೀವಿ. ನೀವೊಬ್ಬ ಹೀರೋಯಿನ್ ಅಂದರೆ ಅವ್ರ ಗ್ಲ್ಯಾಮರ್ನ ಫಸ್ಟ್ ಮೇಂಟೈನ್ ಮಾಡೋಕು ಅಂತ ಹೇಳ್ತಾ ಇರ್ತೀನಿ. ಚಂದನ್ಗೂ ಈ ಮಾತನ್ನ ನಾನು ಹೇಳಿದೆ ಅಲ್ಲೇ, ಯಾಕಿಷ್ಟು ಇದು ಅಂತ. ಬಟ್ ಅವರು ಒಳಗೆ ಒಬ್ಬ ನಿಜವಾದ ನಿರ್ದೇಶಕ ಇದ್ದಾನೆ, ಇದನ್ನು ಬರೀಲೇಬೇಕು ಅನ್ನವ ನಮ್ಮ ಪ್ರೆಸ್ನವರು ಮತ್ತು ಮೀಡಿಯಾದವರು. ಭಾಳ ಎಷ್ಟು ಚೆನ್ನಾಗಿ, ನಾನು ಸಾಮಾನ್ಯವಾಗಿ ಎಲ್ಲ ವೇದಿಕೆ ಮೇಲೆ ಕರೆದರೂ ಬರಲ್ಲ, ಕೈ ಕೊಡ್ತಾ ಇರ್ತೀನಿ. ನಮಗೆ ಮನಸ್ಸಲ್ಲಿ ಬಂದಿದೆ ನನಗೆ, ಯಾಕೆಂದರೆ ಅವ್ರು ಮಾಡಿದ ಕೆಲಸ ಜೊತೆಗೆ ಆ ಸಿನಿಮಾದ ಕತೆ, ಅವ್ರು ತೆಗೆದಿರೋ ಶಾರ್ಟ್ಸು, ಆ ಸ್ಪೀಡ್ ಹೇಳ್ತೀನಲ್ಲ ನಾನು, ಜನರಿಗೆ ಇಷ್ಟ ಆಗದೆ ಹೋದರೆ ಆಮೇಲೆ ನಾನು ಮಾತಾಡ್ತೀನಿ. ನಮಗೆ ಫಸ್ಟ್ ಇಲ್ಲಿ ಬರ್ತೀನಿ, ಬಂದ್ಬಿಡುತ್ತೆ. ಅಂಥ ಒಂದು ಅದ್ಭುತವಾದ ಸಿನಿಮಾ, ಜೊತೆಗೆ 2 ಹೀರೋಯಿನು. ನೀವು ಮದುವೆ ಆಗೋಯ್ತಾ? ನಗ್ತೀನಿ. ಇವ್ರಿಗಿನ್ನಾಗಿಲ್ಲ. ಸೊ ಇಬ್ಬರಿಗೆ ಮುದ್ದಾದ ಹೀರೋಯಿನ್ಗಳನ್ನ ಇಟ್ಕೊಂಡು ಒಳ್ಳೆ ದಿ ಬೆಸ್ಟ್ ಅಂತ ನಾನು ಹೇಳಬಲ್ಲೆ. ಅಂಥ ಒಂದು ಕೆಲಸ ನೀವು ಮಾಡಿದ್ದೀರ, ಅದಕ್ಕೆ ಪ್ರತಿಫಲ ಸಿಗಬೇಕು. ಸಿನಿಮಾ ಥಿಯೇಟ್ರಲ್ಲಿ ಯಾವುದು ಸಿನಿಮಾ ಇಲ್ಲ ಗುರು, ಅದಕ್ಕೆ ಇದು ಓಡ್ತಾ ಇದೆ, 3 ವಾರದಿಂದ ಯಾವುದಿಲ್ಲ ಗುರು, ಅದಕ್ಕೆ ಇದು ಕಲೆಕ್ಷನ್ನು. ಹಂಗೆ ಸಿನಿಮಾ ಆಗಬಾರ್ದು. ಈ ಸಿನಿಮಾ ನೋಡಲೇಬೇಕು ಅಂತ ಬರಬೇಕು, ಅದು ಸಿನಿಮಾ. ಆ ಸಿನಿಮಾ ಇದಾಗಲಿ ಅಂತ ನಾನು ಹಾರೈಸ್ತೀನಿ. ಚಂದ. ಸುದೀಪ್ ನಂಗೆ ಭಾಳ ಕ್ಲೋಸ್ ಆಗಿಬಿಟ್ರೆ ಆಮೇಲೆ ಬರ್ತಾ, ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಅವ್ರ ವಾಯ್ಸ್ ಅಂತೂ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ, ಹೈಟು ಮ್ಯಾಚ್ ಮಾಡೋಕ್ಕಾಗಲ್ಲ. ಆದರೂ ಸುದೀಪ್ ಜೊತೆ ಬೇಕಾದ ಸಿನಿಮಾ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅವ್ರು ನನ್ನ ಫ್ಯಾನು. ಅವರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹುಡ್ಕೊಂಬಂದರು ನನ್ನ ಒಂದೇ ಹಾಡಿಗೆ, ಯಾವುದಲ್ಲಿ ಡವ ಡವ ಬಿಡು ನೀ, ಆ ಸಾಂಗಿಗೆ ದೊಡ್ಡ ಫ್ಯಾನು. ಆಮೇಲೆ ನಾನು ನೋಡಿದಾಗೆಲ್ಲ ಫಸ್ಟ್ ಅವ್ರ ಬಾಯಲ್ಲಿ ಬರ್ತಾಯಿದ್ದೆ ಡವ ಡವ, ಇದು ಒಂದೇ ಸಾಂಗು. ಸುದೀಪ್ದು ಒಂದು ಸಾಂಗ್ದು ಟೈಟ್ಲ್ ಕೂಡ ನನಗೆ ಈಸ್ ಆ್ಯಕ್ಚುಲಿ
ಒಳ್ಳೆ ಕಂಪೋಸರ್ ಕೂಡ, ಈಸ್ ಅ ಮ್ಯೂಸಿಕ್ ಕಂಪೋಸರ್ ಕೂಡ, ನಾಟ್ ಓನ್ಲಿ ಸಿಂಗರ್, ರೈಟ್ರು ಕೂಡ ಸುದೀಪ್ ಅವರು. ತಿತ್ತಿಲಿ ಅಂತ ಒಂದು ಹಾಡು ಮಾಡಿದ್ದು, ಸ್ನೇಹಿತರೆಲ್ಲ ಗೊತ್ತಿರಬೇಕೇನೋ. ಆ ಸಾಂಗ್ನ ನನ್ನ ಮುಂದೆ ಹಾಡಿದ್ರು. ಎಲ್ಲೋ ನೋಡಬೇಕು ಅವ್ರು ಏನು ಅಂದ್ಕೊಂಡ್ರು, ಮ್ಯೂಸಿಕ್ ಡೈರೆಕ್ಟ್ರು ಡಬ ಡಬ ಯಾರೋ ಮಾಡಿದ್ದಾರೆ, ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ದೊಡ್ಡ ಇವರೆಲ್ಲ ಇರ್ತಾರಲ್ಲ, ಆರ್ ಡಿ ಬರ್ಮನ್, ಲಕ್ಷ್ಮೀಕಾಂತ್ ಪರ್ಲ್ ಹಿಂಗೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು. ನೀವೇನ ಸಾಂಗ್ ಮಾಡಿರೋದು ಅಂತ. ಯಾಕೆಂದರೆ ನಮ್ಮ ಅವತಾರ ಆಗಿತ್ತು ಆವಾಗಿಂದ, ಇವಳು ಅದೇ ಅವತಾರನೇ ಇದೆ. ಅದಾದಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ನನಗೆ ಸುದೀಪ್ ಅವರು. ಅವರು ತುಂಬ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ, ಅದೇ ಬೇಕು ಯಾವಾಗಲೂ. ಅಭಿಮಾನ ಅಷ್ಟೇ. ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋರು, ನಮ್ಮ ಸಂಘ, ನಮ್ಮ ಅಭಿಮಾನಿಗಳು ಹಾಗೇ ಇರ್ತಾರೆ. ಸತ್ಯ ಅಲ್ವಾ? ಸೊ ಈ ಹಾಡಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು, ನಮ್ಮ ಹೀರೋಯಿನ್ ಒಳ್ಳೆ ಸಿಂಗರು, ಅದನ್ನೆಲ್ಲ ಇವ್ರ ಕೈಲಿ ಒಂದು ಹಾಡು ಆಡಿಸ್ಬಿಡ್ಬೇಕಾಯ್ತು. ನನ್ನ ಕ್ಯಾರೆಕ್ಟ್ರು ಯಾರು ನಗದೆ ಹೋದರೆ ಆಮೇಲೆ ಎಲ್ಲ ಆಮೇಲೆ ಅಂತ ನಗಲೇಬೇಕು. ನಾನು ಥಿಯೇಟ್ರಲ್ಲಿ ಸುಮ್ಮನೆ ಇರೋ ಡೈಲಾಗ್ ಹೇಳಿದ್ರು ಕೂಡ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಆದರೆ ಈ ಸಿನಿಮಾದಲ್ಲಿ ನನ್ನನ್ನು ಬೇರೆ ಒಂದು ಕಲರಲ್ಲಿ ತೋರಿಸಿದಂಥ ಒಬ್ಬ ನಿರ್ದೇಶಕ, ಒಬ್ಬ ಹೊಸ ನಿರ್ದೇಶಕ ಅಂದರೆ ಅದು ಚಂದನೆ. ಬೇರೆಯೇ ಕ್ಯಾರೆಕ್ಟ್ರು. ನಮಗೆ ನನ್ನ ಮಗ ಹೇಳ್ತಿರ್ತಾನೆ, ಏನಪ್ಪ ಎಲ್ಲ ಸಿನಿಮಾಲಿ ಒಂದೇ ಥರ ಮಾಡಬೇಡಪ್ಪ ನೀನು, ಬೇರೆ ಥರ ನೀನು ಪರ್ಫಾರ್ಮ್ ಮಾಡಪ್ಪ ಅಂತ. ಪರ್ಫಾರ್ಮ್ ಮಾಡೋದಲ್ಲ, ಪರ್ಫಾರ್ಮ್ ಮಾಡೋದಕ್ಕೆ ಅವರು ಕೆಲಸ ತೊಗೋಬೇಕು ಡೈರೆಕ್ಟ್ರು. ಡೈಲಾಗ್ ತೊಗೊಂಬಂದಾಗ ಓರಿರಿ ಕೊಡ್ರಿ ಅಂತ ನಾವೇ ಬರೆಯೋ ಥರ ಆಗಬಾರ್ದು. ಕಲಾವಿದರು ಏನೇ ಆಗ್ಬಾರ್ದು ಒಂದು ಡೈಲಾಗು, ಏನು ರೀ ಸೀನು, ನಾನು ಇದನ್ನ ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳಬೇಕು. ಅದು ಈ ಸಿನಿಮಾದಲ್ಲಿ ಆಗಿದೆ. ಹೌದು, ಇವ್ರ ನಮಗೆ ಸಕ್ಕತ್ತಾಗಿದೆ, ಇದನ್ನೇನು ಚೇಂಜ್ ಮಾಡಿಬಿಟ್ರೆ ನಮ್ಮ ಕ್ಯಾರೆಕ್ಟರ್ ಹಾಳಾಗೋಗುತ್ತೆ ಅಂತ ಗಿರಿ ಏನು ಚೇಂಜ್ ಮಾಡಿ ಅವ್ರು ಏನು ಹೇಳಿದ್ರು, ಸರಿ ಸರ್ ಮಾಡ್ತೀನಿ ಸರ್, ಅದೇ ರಿಯಾಕ್ಷನ್ ನೋಡಿಬೇಕು ಅಂದರೆ ಅಷ್ಟು ಅದ್ಭುತವಾಗಿ ಕೆಲಸ ತೊಗೊಂಡಿದ್ದಾರೆ ಚಂದನ್. ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಸರ್. ನಾನು ಅದಕ್ಕೆ ಒಂದೇ ಒಂದು ಮಾತು ಹೇಳಿದೆ, ಸಿನಿಮಾದಲ್ಲಿ ಯಾವ ಥಿಯೇಟ್ರಲ್ಲಿ ಸಿನಿಮಾ ಇಲ್ಲ ಅಂತ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಓಡೋಂಗೆ ಆಗಬಾರ್ದು. ಬಂಗಾರದ ಮನುಷ್ಯ ನೋಡಲೇಬೇಕು ಅಲ್ವಾ, ಬಂಧನ ನೋಡಲೇಬೇಕು. ಹೆಂಗಿತ್ತು ನಮ್ಮ ಇಂಡಸ್ಟ್ರಿ, ಹಂಗೆ ಆಗಬೇಕು. ಅದಕ್ಕೆ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು, ಸ್ಪೀಡ್ ಸಿನಿಮಾಗಳು. ಗಿರಿ ಸಕ್ಕದಾಗಿ ಸಾಟ್ಕೊತಿದ್ದೀಯ ಗಿರಿ ಭಾಳ ನ್ಯಾಚುರಲ್ ಆ್ಯಕ್ಟ್ರು. ನಿಜ ಹೇಳ್ತೀನಿ, ನಾವೆಲ್ಲ ಆ್ಯಕ್ಟ್ ಮಾಡ್ತೀವಿ, ನೀನು ಆ್ಯಕ್ಟ್ ಮಾಡಲ್ಲ, ನೀನು ಅದ್ಭುತವಾದ ಕಲಾವಿದ. ಅದರಿಂದ ಅವರಿಬ್ಬರು ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾರೆ. ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನಿಸುತ್ತೆ. ತುಂಬ ಧನ್ಯವಾದಗಳು. ನಿಜವಾಗ್ಲೂ ನಮಗೆ ಮುಂಚೆಯಿಂದ ಉಳಿದಿದ್ದು ಒಂದೇ, ಪ್ರೆಸ್ ಮೀಡಿಯಾ. ದಯವಿಟ್ಟು ಸರ್ ನಾನು ಹೇಳ್ತೀನಿ, ಒಂದ್ಸಲಿ ಸಿನಿಮಾ ತೋರಿಸಿ, ನೀವು ರಿಲೀಸ್ ಮಾಡೋಕ್ಕೆ ಮುಂಚೆ ಇದು ಏನೋ ಪ್ರೀಮಿಯರ್ ಶೋನ ಏನು ಆಗ್ತಾರಲ್ಲ ಅದು ಹಾಕ್ಬೇಡಿ. ಬರೀ ಪ್ರೆಸ್ನವ್ರಿಗೆ, ಮೀಡಿಯಾದವ್ರಿಗೆ ನೀವು ದಯವಿಟ್ಟು ಸಿನಿಮಾ ತೋರಿಸಿ. ಪ್ರೀಮಿಯರ್ ಶೋ ಹಾಕೋದು, ಕಲಾವಿದರನ್ನ ಕರಿ, ಅದೆಲ್ಲ ಬೇರೆ. ಒನ್ಸ್ ಮೋರ್ ಅಂತ ಹೇಳ್ತಿರ್ತಾರೆ. ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದು ಒನ್ಸ್ ಮೋರ್ ಇಲ್ಲ, 2 ನೋಡಲಿ. ಅದರಿಂದ ನಿಮ್ಮ ಎಲ್ಲ ಪ್ರೋತ್ಸಾಹ ಅವ್ರಿಗೆ ಬೇಕೇ ಬೇಕು. ಅವ್ರ ವೈಫ್ ಕೂಡ ಜೊತೆಲಿ ಎಲ್ಲಿದ್ದಾರೆ ಅವರು, ಅವರ ಸಾಥಿ ತುಂಬ ಸಾಥ್ ಕೊಟ್ಟರು. ಈ ಸಿನಿಮಾ ಟೈಮಲ್ಲಿ ಅವ್ರು ಪ್ರೆಗ್ನೆಂಟ್ ಪಾಪ, ಅಂಥ ಸಮಯದಲ್ಲೂ ಕೂಡ ಅವರು ಸ್ಪಾಟಲ್ಲಿ ಬಂದು ಕೂತ್ಕೊಳ್ಳೋರು. ನಮಗೆ ಊಟ ಆಗಲಿ, ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಆಗಲಿ, ಚಂದನ್ ಭಾಳ ಚೆನ್ನಾಗಿ ನೋಡ್ಕೊಂಡ್ರಿ ಚಂದನ್. ನಿಮಗೆ ಒಳ್ಳೆ ಮನಸ್ಸು ಕೂಡ ಇದೆ, ಕಲಾವಿದರಿಗೆ ಬೆಲೆ ಕೊಡ್ತೀರಾ, ನಿಮಗೆ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಹಾರೈಸ್ತೀನಿ. ಏನದು ಸರೆ ಗ ಮ ಗರೆ ಗಾರೆ ಸರೆ ಸನೆ ನೆ ಸ ಯಾವ ಹಾಡಿದು, ಸರೆ ಗ ಮ ಗರೆ ನೀ ನನ್ನ ಜೀವ 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 ಕಣೆ. ಆ ಬಿಡ್ಜ್ ಲೈನ್ ಮಾತ್ರ ಬ್ಯೂಟಿಫುಲ್ ಆಗಿದೆ, ವೆರಿ ಫೈನ್. ಯಾರು ಮಿಸ್ ಆಗಿರಷ್ಟೇ ಟಕ್ ಅಂತ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಅದರಿಂದ ಈ ಹಾಡು, ಎಲ್ಲ ಹಾಡುಗಳು ಚೆನ್ನಾಗಿದೆ. ಈ ಸಿನಿಮಾ ಹಿಟ್ಟಾಗಬೇಕು ಅನ್ನೋಕ್ಕೋಸ್ಕರ ಇಷ್ಟೊಂದು ಮಾತಾಡ್ಬಿಟ್ಟೆ ಅನಿಸುತ್ತೆ. ದಯವಿಟ್ಟು ಕ್ಷಮಿಸಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ಚಂದನ್ಗೆ, ಈ ಸಿನಿಮಾ ಟೀಮ್ಗೆ, ಈ ಪ್ರೊಡಕ್ಷನ್ಗೆ, ಅವ್ರು ಪಟ್ಟಿರೋ ಕಷ್ಟಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸಾಧು ಕೋಕಿಲ ಸರ್. ನಿಮ್ಮ ಪಾತ್ರದ ಬಗ್ಗೆ ಹಾಗೂ ಈ ಹಾಡು ನೋಡಿದ್ರಿ ಹೇಗೆ ಅನ್ನಿಸ್ತು ಅಂತ. ಹಾಡು ಭಾಳ ಚೆನ್ನಾಗಿದೆ, ಜೊತೆಗೆ ಚಂದನ್ನೇ ತುಂಬ ಚೆನ್ನಾಗಿದೆ. ಚಂದನ್ನು ಈ ನನ್ನ ಜೀವ ಅಂತ ಈ ಹಾಡು ಜನ ನೋಡಿದ್ಮೇಲೆ, ಕೇಳಿಸ್ಕೊಂಡ್ಮೇಲೆ
ಒಂಥರ ಡ್ರೀಮ್ ಬಾಯ್ ಥರ ಕಾಣ್ತಾರೆ. ಓಪನಿಂಗಲ್ಲೇ ಡ್ರೀಮ್ ಬಾಯ್ ಥರ ಡ್ರೀಮ್ ಗರ್ಲ್ ಹೆಂಗಿದ್ರು ಅದೇ ಥರ ಡ್ರೀಮ್ ಬಾಯ್. ಕವಿತಾ ಅವ್ರು ಬೇಜಾರು ಮಾಡ್ಕೋಬಾರ್ದು. ಸಾಕಷ್ಟು ಮಾತಾಡಿದ್ದಾರೆ ಗೆಳೆಯರೆಲ್ಲ. ಅವ್ರ ಗೆಳೆಯರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತು ಸಾಧು ಅವರು ಇಡೀ ಸಿನಿಮಾದಲ್ಲಿ ಕೆಲಸ ಮಾಡಿರೋದ್ರಿಂದ ಅವರ ಕಾರ್ಯವೈಖರಿ ಮತ್ತು ಆ ತಾಂತ್ರಿಕತೆ ಎಲ್ಲವನ್ನು ಗ್ರಹಿಸಿ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಅವ್ರ ಮುಂದೆ ನಾವು ಮಾತಾಡೋವಂಥದ್ದೇನಿಲ್ಲ. ಅದರಿಂದ ಗಿರಿ ಭಾಳ ಮುಖ್ಯ ಪಾತ್ರದಲ್ಲಿ ಮಾಡಿರೋದ್ರಿಂದ ಅವರು ಕೂಡ ಮಾತಾಡಬೇಕು. ನಮ್ಮ ಮಾತು ಆಗಣ್ಯ. ಚಂದನ್ ನಾನು ಸುಮಾರು 15 ವರ್ಷದಿಂದ ನೋಡ್ತಾ ಇದ್ದೀನಿ. ನನ್ನ ಮನೆ ಕಟ್ತಾ ಇರುವಾಗ ನನ್ನ ಮನೆ ಮುಂದೆನೇ ಶೂಟಿಂಗ್ ನಡೀತಾ ಇತ್ತು. ಕಾರ್ ಬಂದು ನಿಲ್ಲೋದು, ಕೆಂಪು ಕಾರು, ಒಬ್ಬ ಹುಡುಗ ಬಂದು ನಿಂತ್ಕೊಳ್ಳೋದು. ಒಂದು ಸೀರಿಯಲ್ ನಾಯಕ ನಟ ಹುಡುಗ ಭಾಳ ಚೆನ್ನಾಗಿದ್ದೀನಿ, ಇವತ್ತೆಲ್ಲ ನಾಳೆ ಒಬ್ಬ ಒಳ್ಳೆಯ ನಾಯಕ ನಟ ಆಗೋದು ನಮ್ಮ ಚಿತ್ರರಂಗದಲ್ಲಿ ಅಂತ ನಾನು ಅವತ್ತೇ ನೋಡ್ತಾನೆ ಗಮನಿಸ್ತಾ ಇದ್ದೆ. ಅವರ ನಿರಂತರವಾದಂಥ ಪರಿಶ್ರಮದಿಂದ ಅವ್ರ ಬದುಕನ್ನು ಕಟ್ಕೊಂಡಿದ್ದಾರೆ, ಜೊತೆಗೆ ಕನಸನ್ನು ಕಟ್ಟಿದ್ದಾರೆ. ಅವ್ರು ಮಾಡೋ ಕೆಲಸದಲ್ಲಿ ಹೆಮ್ಮೆ ಇದೆ. ಸೊ ಆ 4-5 ದಿನ ನಾನು ಶೂಟಿಂಗಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಿರುವಾಗ ಅವ್ನು ಮಾಡಿದ್ದೊಂದು ಸಣ್ಣ ಪಾತ್ರ, ಆದರೂ ಇದಕ್ಕೆ ನಾನು ಬೇಕಾಗಿತ್ತು ಅನ್ನಿಸ್ತಿತ್ತು. ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಹೋದಾಗ ನನ್ನ ಎಕ್ಸ್ಪ್ರೆಷನ್ನು ಮತ್ತು ರಿಯಾಕ್ಷನ್ ಅವ್ರು ಕ್ಯಾಚ್ ಮಾಡಿರೋದು ನೋಡಿದ್ರೆ ಈ ಸಣ್ಣ ಪಾತ್ರನೂ ಕೂಡ ಒಟ್ಟಾರೆ ಒಂದು ಸಿನಿಮಾಗೆ ಒಂದು ಡೈಮೆನ್ಷನ್ ಕೊಡುತ್ತೆ ಅಂತ ಅನ್ನೋದಕ್ಕೆ ಸಾಕ್ಷೀಭೂತವಾಗಿದೆ. ಸೊ ನನ್ನ ಮಾತಿಷ್ಟೇ, ಅವರು ಯಶಸ್ವಿಯಾಗಬೇಕು, ಚಿತ್ರ ಯಶಸ್ವಿಯಾಗಬೇಕು. ಸಾಧುವ್ರು ಹೇಳಿದಾಗೆ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಹೇಗಿರಬೇಕು ಅಂದರೆ ಜನ ಇದನ್ನು ನೋಡಲೇಬೇಕು. ಟಿ ವಿ ಆಫ್ ಮಾಡಿ, ಕಿಚನ್ ಕ್ಲೋಸ್ ಮಾಡಿ, ಸಿನಿಮಾ ಥಿಯೇಟ್ರಿಗೆ ಬಂದು ಮಾಲ್ಗೆ ಹೋಗಿ ಆ ಸಂಭ್ರಮವನ್ನು ಅನುಭವಿಸ್ಬೇಕು ನಮ್ಮ ಪ್ರೇಕ್ಷಕರು. ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಬೆಳವಣಿಗೆ ಆಗಬೇಕು. ಇಡೀ ಪ್ರಪಂಚದಲ್ಲಿ ನಮ್ಮ ಚಿತ್ರರಂಗ ಬಡವಾಗಿದೆ. ಯಾಕೆ ಅಂದರೆ ಒಳ್ಳೆ ಚಿತ್ರಗಳು ಬರಬೇಕು ಅಂತ. ನಾವು ತೆಗೆದಿದ್ದು ಒಳ್ಳೆ ಚಿತ್ರ ಅಲ್ವಾ ಅಂತ ಬೇರೆ ನಿರ್ಮಾಪಕರು ನಿರ್ದೇಶಕರು ಕೇಳ್ಬೋದು ನಮ್ಮ ಮಾತಿನಿಂದ. ಆದರೆ ಒಬ್ಬ ಕಲಾವಿದನಾಗಿ, ರಂಗಭೂಮಿಯಿಂದ ಬಂದವನಾಗಿ, ಸಿನಿಮಾದಲ್ಲಿ ಬೆಳೀತಿರೋನಾಗಿ ಇಷ್ಟು ವರ್ಷ 39 ವರ್ಷ ಕೆಲಸ ಮಾಡಿದ್ದೀನಿ. ನಮಗೆ ಒಂದು ಒಳ್ಳೆಯ ಚಿತ್ರ ಯಾವುದು ಅನ್ನೋದು ನಿರ್ಧಾರ ಮಾಡುವಂಥದ್ದು ನಮಗೂ ಒಂದು ಪ್ರಾಥಮಿಕವಾದಂಥ ಒಂದು ಜ್ಞಾನ ನಮಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಿಂದ ಪ್ರೇಕ್ಷಕರ ದೃಷ್ಟಿಯಲ್ಲಿ ಅವ್ರಿಗೆ ಹಸಿವಿದೆ. ಪ್ರೇಕ್ಷಕ ಯಾವುದೇ ಒಂದು ಭಾಷೆಯ ಒಳ್ಳೆಯ ಚಿತ್ರ ಬಂದರೆ ಮನೆ ಪೂರ್ತಿ ಕುಟುಂಬ ಸಹಿತರಾಗಿ ಹೋಗ್ತಾರೆ. ಯಾಕೆ ಅಂದರೆ ಈ ಎಸ್ಕೇಪಿಂಗ್ ಫಿಲಾಸಫಿ ಅಂತ ಹೇಳ್ತಾರೆ. ಎಸ್ಕೇಪಿಂಗ್ ಫಿಲಾಸಫಿ ಅಂದ್ರೇನು? ಒತ್ತಡದಿಂದ ಆಚೆಗೆ ಓಡೋವಂಥ ಫಿಲಾಸಫಿ. ಎಲ್ಲರೂ ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದರಿಂದ ಕೆಲವರು ಆಟಾಡೋಕ್ಕೆ ಹೋಗ್ತಾರೆ, ಕೆಲವರು ವೀಕೆಂಡ್ ಮೋಜು ಮಸ್ತಿಗೆ ಹೋಗ್ತಾರೆ, ಕೆಲವರು ಇನ್ನೇನೋ ಒಂದು ಕೆಲಸಕ್ಕೆ ಹೋಗ್ಬೋದು. ಇದು ನಮ್ಮ ಎಸ್ಕೇಪಿಂಗ್ ಫಿಲಾಸಫಿ. ಈ ಒಂದು ಸಿನಿಮಾ ಒಂದು ಮನರಂಜನೆಯ ಮೂಲಕ ನಮ್ಮ ಮನಸ್ಸಿಗೆ ಒಂದು ಹಿತ ನೀಡುತ್ತೆ ಅನ್ನೋ ಒಂದು ಇದರಿಂದ ಒಂದು ಆಯ್ಕೆ ಮಾಡ್ಕೋತಾರೆ. ಅದರಿಂದ ನಾನು ಹೇಳೋದಿಷ್ಟೇ, ಹೆಚ್ಚು ಮಾತಾಡೋದು ಬೇಡ. ಚಿತ್ರ ಯಶಸ್ವಿಯಾಗಲಿ. ಈ ಹಾಡು ತುಂಬ ಚೆನ್ನಾಗಿದೆ. ಚಂದನ್ ಓಪನಿಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಈ ಡ್ರೀಮ್ ಬಾಯ್ಗೆ ನಾವೆಲ್ಲರೂ ಸೇರಿ ಒಳ್ಳೆಯದಾಗಲಿ ಅಂತ ಹೇಳೋಣ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಮುಗು ಸುರೇಶ್ ಸರ್. ಪ್ರೀತಿಯ ಧನ್ಯವಾದ ನಿಮಗೆ. ಇದೀಗ ನಮ್ಮ ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಲವ್ ಮಾಕ್ಟೇಲ್ ಮಾಡಿದಾಗ ರಿಲೀಸ್ ಆದಮೇಲೆ ಕೋವಿಡ್ ಟೈಮಲ್ಲಿ ಚಂದನ್ ಫೋನ್ ಮಾಡಿತ್ತು. ಒಂದು 3/4 ಗಂಟೆನ 1 ಅವರ್ ಮಾತಾಡ್ದೆ. ಮಗ ಫಿಲಮ್ ಹಂಗಿದೆ, ಸಖತ್ತಾಗಿ ಮಾಡಿದೆ ಮಗ. ಯಾಕಂದರೆ ಎಲ್ಲ ಆರ್ಟಿಸ್ಟ್ ಒಂದು ಇದರಲ್ಲಿ ಇರ್ತೀವಿ, ಯಾವುದು ಸಿಗ್ತಾರ ನಮಗೆ ನಾವೇ ಮಾಡ್ಕೋಬೇಕು ಅನ್ನೋದೊಂದು ಇರುತ್ತಲ್ಲ. ಕರೆಕ್ಟಾಗಿ ಮಾಡಿದೆ ಮಗ ನೀನು, ಹಿಂಗೆ ಅದೆಲ್ಲ ಹಂಗೆ ಅಂತೆಲ್ಲ ಮಾತಾಡಿದ್ದಾಗ. ಸೊ ಅದಾದ ಒಂದು 3-4 ವರ್ಷ ಆದ ಲಾಸ್ಟ್ ಇಯರ್ ಏನೋ ನಾನು ಬರಿತಾ ಇದ್ದೀನಿ ಅಂತಂದ. ನನಗೆ ಖುಷಿ ಆಯ್ತು. ಇಲ್ಲ ಮಾಡು, ಬಟ್ ಬಜೆಟ್ ಕಂಟ್ರೋಲಲ್ಲಿ ಮಾಡು ನೀನು, ನಿನ್ಗೆ ಏನು ಅನ್ಸುತ್ತೆ ಮಾಡ್ಕೊಂಡು ಹೋಗು ಅಂತ ನಾನು ಹೇಳಿದ್ದೆ. ಸೊ ಅದಾದಮೇಲೆ ಅವನೇನು ಅಂದರೆ ಸಿನಿಮಾ ಮುಗಿಸಿದ್ದಾನೆ. ಸೊ ನನಗೆ ನಮ್ಮ ಸೇಮ್ ಮ್ಯೂಸಿಕ್ ಡೈರೆಕ್ಟ್ರು ಲವ್ ಮಾಕ್ಟೇಲ್ 2 ನಕುಲ ಭಯಂಕರ್ ಮಾಡಿದ್ದೆ
ಇವ್ರದ್ದು ಮ್ಯೂಸಿಕ್ ಡೈರೆಕ್ಟ್ರು. ಸೊ ಅಲ್ಲಿ ಅಪ್ಡೇಟ್ ತಿಳ್ಕೊತಾ ಇದ್ದೆ, ಹೆಂಗೆ ಮಾಡಿದ್ದಾನೆ, ಹೆಂಗೆ ಬಂದಿದೆ, ಲೆಂತ್ ಹೆಂಗಿದೆ, ಎಲ್ಲಿ ಏನಾದ್ರು ಬೋರ್ ಆಗ್ತಿದೆಯಾ, ಪ್ರತಿಯೊಂದು ಕೇಳಿಕೊಂಡು ಅವ್ನಿಗೆ ಫೀಡ್ಬ್ಯಾಕ್ ಮಾತಾಡ್ತಾ ಇದ್ವಿ. ಸೊ ಐ ಥಿಂಕ್ ಭಾಳ ಖುಷಿ ಆಯ್ತೀವಿ ಮುಗಿಸಿ ರಿಲೀಸ್ ಹಂತಕ್ಕೆ ತೊಗೊಂಬರ್ತಾ ಇರೋದು. ಪ್ಲಸ್ ಒಂದು ಸಿನಿಮಾ ಎಸ್ಪೆಷಲಿ ಒಬ್ಬರು ಆ್ಯಕ್ಟ್ರ್ ಮಾಡೋದು, ಈಗ ಕವಿತಾ ಅವರು ಇವರಿಬ್ಬರು ಸೇರ್ ಮಾಡಿದ್ದಾರೆ. ಯಾಕಂದರೆ ನಾನು ಮಿಲನ ಸೇರ್ ಮಾಡಿದಂಥ ಚಿತ್ರ ಅದು. ಸೊ ನಮಗೆ ಗೊತ್ತು ಅದ್ರ ಸ್ಟ್ರಗಲ್ಸ್ ಏನಿರುತ್ತೆ, ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಮಾಡೋದಕ್ಕೆ, ಅಥವಾ ಒಂದು ಬರವಣಿಗೆಯಲ್ಲಾಗ್ಬೋದು, ಒಂದು ಅದನ್ನು ಸೆಟ್ಟಲ್ಲಿ ಬಂದು ಮತ್ತೆ ಕಂಪ್ಲೀಟ್ ದುಡ್ಡು ಹೊಂಚ್ಕೊಂಬಂದಾಗಿ ಅಥವಾ ಲೊಕೇಶನ್ ನೋಡೋದು, ಸೊ ಅದೆಲ್ಲ ಒಂದು ಜರ್ನಿ ಅದು. ಸೊ ಅದೊಂದು ಬ್ಯೂಟಿಫುಲ್ ಜರ್ನಿ. ಅವಾಗ ಮಾಡೋವಾಗ ಎಲ್ಲಿ ಹೋಗ್ತಿದ್ದೀವಿ, ಏನಕ್ಕೆ ಮಾಡ್ತಿದ್ದೀವಿ, ಹೆಂಗೆ ಮಾಡ್ತಾಯಿದ್ದೀವಿ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಒಂದು ಧೈರ್ಯದಲ್ಲಿ ನುಗ್ಗಿದ್ದು. ಸೊ ಒಂದು ಹಾನೆಸ್ಟ್ ಎಫರ್ಟಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇಟ್ಕೊಂಡಿರೋ ನಾನು. ಸೊ ಚಂದನ್, ಆಲ್ ದಿ ಬೆಸ್ಟ್ ಮಗ, ಒಳ್ಳೇದಾಗಲಿ. ಸಾಧು ಸರ್ ಹೇಳಿದ್ದು ಕೇಳಿ, ಏನಕ್ಕೆ ಅವ್ರು ಸುಮ್ಮನೆ ಹೇಳಲ್ಲ ಹಂಗೆಲ್ಲ. ಫಸ್ಟ್ ಆಫ್ ಆಲ್ ಪ್ರೋಗ್ರಾಮ್ಗಳಿಗೆ ಬರಲ್ಲ, ಶೂಟಿಂಗ್ ಬರೋದೇ ಕಷ್ಟ ಹೇಳ್ಕೊಂಬರೋದು. ಸೊ ಪ್ರೋಗ್ರಾಮ್ ಬಂದಿದ್ದಾರೆ ಅಂದರೆ ಡೆಫಿನೆಟ್ಲಿ ಸಾಧು ಸರ್ ತುಂಬ ಇಷ್ಟ ಆಗಿರುತ್ತೆ ಅಂತ ನಾಟಿದೆ ಸಾಧು ಸರ್ಗೆ. ಆಮೇಲೆ ಬೇಗ ಬೇರೆ ಬಂದಿದ್ದಾರೆ, ಫಸ್ಟೇ ಬಂದು ಕೂತಿದ್ದಾರಲ್ಲ, ಅದು ನೋಡಿ ಇಲ್ಲ ಮೋಸ್ಟ್ಲಿ ಸೊ ಅವ್ರು ಅಷ್ಟೇ ಹೇಳಿದ್ದಾರೆ ಅಂದರೆ ಚಂದನ್ ಡೆಫಿನೆಟ್ಲಿ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಚಂದನ್ ಏನು ಕೆಲಸ ಮಾಡಿದ್ದಾನೆ, ಎಷ್ಟು ಹೆಂಗೆ ಸಿನಿಮಾ ಮಾಡಿದ್ದಾನೆ ಅಂತ ನೋಡೋದಕ್ಕೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಆ್ಯಂಡ್ ನಾನು ಇನ್ನೂ ಸಾಂಗ್ ನೋಡಿಲ್ಲ, ಬರೀ ಅದೊಂದು ಕ್ಲಿಪ್ ನೋಡಿದ್ದು ಅಷ್ಟೇ. ಸೊ ಮತ್ತೆ ಹಾಕ್ಬೋದೇನೋ ಆಮೇಲೆ, ಸೊ ನೋಡ್ತೀನಿ. ಸೊ ಆಲ್ ದ ಬೆಸ್ಟ್ ಮಗ. ಆ್ಯಂಡ್ ಡೆಫಿನೆಟ್ಲಿ ರಿಲೀಸ್ಗೆ ಮುಂಚೆನೇ ಒಂದ್ಸರಿ ಸಿನಿಮಾ ನೋಡೋಣ ಅಂತ ಮಾತಾಡ್ತಿದ್ವಿ. ಸೊ ಶೀಘ್ರದಲ್ಲೇ ನೋಡ್ತೀನಿ ಸಿನಿಮಾನ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಮಗ. ಥ್ಯಾಂಕ್ ಯು ಡಾರ್ಲಿಂಗ್ ಕೃಷ್ಣ ಸರ್, ಥ್ಯಾಂಕ್ ಯು. ಚಂದನ್ ಅವರ ಡೈರೆಕ್ಷನ್ ಬಗ್ಗೆ, ಅದೇ ರೀತಿಯಾಗಿ ನಿಮ್ಮ ತಂಡದ ಬಗ್ಗೆ ದಯವಿಟ್ಟು ಮಾತನಾಡಬೇಕು ನಿಮಗೆ. ಇವತ್ತು ನಮ್ಮ ಫ್ಲರ್ಟ್ ಮೂವಿಯ ಫ್ರೆಂಡ್ಶಿಪ್ ಆ್ಯಂಥಮ್ ಲಾಂಚ್ಗೆ ನೀವೆಲ್ಲ ಬಂದಿದ್ದೀರಾ. ಆ್ಯಂಡ್ ಈ ಸಾಂಗನ್ನು ಹಾಡಿರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸುದೀಪ್ ಸರ್. ಆ್ಯಂಡ್ ಈ ಸಾಂಗ್ ಲಾಂಚ್ ಸಪೋರ್ಟ್ ಮಾಡಲಿಕ್ಕೆ, ಚಂದನ್ಗೆ ಸಪೋರ್ಟ್ ಮಾಡಲಿಕ್ಕೆ ಇಡೀ CCL ತಂಡ ಬಂದಿದೆ, ಅವರೆಲ್ಲ ಫ್ರೆಂಡ್ಸ್ ಬಂದಿದ್ದಾರೆ. ಇದಕ್ಕಿಂತ ಬೆಸ್ಟ್ ಲಾಂಚ್ ಐ ಥಿಂಕ್ ಯಾವ ಸಾಂಗಿಗೂ ನನಗೆ ಇಲ್ಲಿ ತನಕ ಮಾಡಿರೋ ಮೂವಿಗೆ ಸಿಕ್ಕಿಲ್ಲ. ದಟ್ಸ್ ರಿಯಲಿ ಸ್ಪೆಷಲ್ ಮೂಮೆಂಟ್. ಥ್ಯಾಂಕ್ ಯು ಎಲ್ಲ CCL ತಂಡದವರಿಗೆ ಫಾರ್ ಕಮಿಂಗ್ ಫಾರ್ ದಿಸ್ ಲಾಂಚ್ ಆ್ಯಂಡ್ ಲಾಂಚಿಂಗ್ ದಿಸ್ ಸಾಂಗ್. ಆ್ಯಂಡ್ ಇನ್ನು ಚಂದನ್ ಅವರು ಈ ಮೂವಿಯಲ್ಲಿ ಡಿರೆಕ್ಷನ್, ಪ್ರೊಡಕ್ಷನ್ ಹಾಗೆ ಆ್ಯಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಸಾಧು ಸರ್ ಹೇಳಿದ ಹಾಗೆ ಈ ಮೂರು ಕೆಲಸವನ್ನು ಒಟ್ಟಿಗೆ ಮಾಡಿರುವಾಗ ಕಷ್ಟಪಟ್ಟಿರೋ ರೀತಿ ನಾವೆಲ್ಲ ನೋಡಿದ್ದೀವಿ. ಆ್ಯಂಡ್ ಐ ರಿಯಲಿ ಹೋಪ್ ಇದಕ್ಕೆ ಒಂದು ಒಳ್ಳೆ ರಿವಾರ್ಡ್ ಸಿಗುತ್ತೆ ಅಂತ ಈ ಮೂವಿ ರಿಲೀಸ್ ಆಗೋ ಟೈಮಲ್ಲಿ. ಹಾಗೆ ಇವರು ಹೇಳಿದ ಹಾಗೆ 99 ಗರ್ಲ್ ಫ್ರೆಂಡ್ಸ್, 99 ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ಆ 99 ಗರ್ಲ್ ಫ್ರೆಂಡ್ಸಲ್ಲಿ ಒಂದು ಸ್ಪೆಷಲ್ ಗರ್ಲ್ ಫ್ರೆಂಡ್ ನಾನು. ಸೊ ಇದರಲ್ಲಿ ಬೇರೆ ಅದು ಐ ಥಿಂಕ್ ಎಲ್ಲರೂ ಮೂವಿ ರಿಲೀಸ್ ಆದಾಗ ನೋಡ್ತಾರೆ ಯಾರಿಗೆ ನಾನು ಸ್ಪೆಷಲ್, ಯಾರಿಗೆ ಸ್ಪೆಷಲ್ ಅಲ್ಲ ಅಂತ. ನನಗೆ ಯಾರು ಸ್ಪೆಷಲ್ ಅಂತಲೂ ಅದರಲ್ಲಿ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನೊಂದು ಬೇರೆ ಕ್ಯಾರೆಕ್ಟರ್ ಆ್ಯಕ್ಚುಲಿ ಇದರಲ್ಲಿ ಮಾಡಿದ್ದೀನಿ. ಇದರಲ್ಲಿ 2 ಶೇಡ್ಸಲ್ಲಿ ಕಾಣಿಸ್ಕೊಳ್ತೀನಿ. ಆ್ಯಂಡ್ ಆ ಸೆಕೆಂಡ್ ಶೇಡ್ ಒಂಥರ ಚೆನ್ನಾಗಿದೆ, ಒಂದು ಸ್ವಲ್ಪ ನೆಗೆಟಿವ್ ಇದೆ, ಒಂದು ಸ್ವಲ್ಪ ಪಾಸಿಟಿವ್ ಇದೆ. ಥ್ಯಾಂಕ್ ಯು ಸೋ ಮಚ್ ಚಂದನ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಹಾಗೆ ಸಾಧು ಸರ್ ಹೇಗೆ ಹೇಳಿದ್ರು, ಅವರು ಒಂದು ಡಿಫ್ರೆಂಟ್ ಅವತಾರದಲ್ಲಿ ಇದರಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ನಾನು ಆ್ಯಕ್ಚುಲಿ ಪರ್ಫಾರ್ಮೆನ್ಸಲ್ಲಿ ಗಿರಿ ಅವರನ್ನು ಒಂದು ಬೇರೆ ಥರ ನೋಡಿದ್ದೀನಿ. ಯಾಕೆಂದರೆ ಮಿಸ್ಟರ್ ಬ್ಯಾಚುಲರ್ ಮೂವಿಯಲ್ಲಿ ಕೃಷ್ಣ ಆ್ಯಂಡ್ ಗಿರಿ ಜೊತೆ ನನಗೆ ಸಾಕಷ್ಟು ಕಾಂಬಿನೇಷನ್ ಸೀನ್ಸ್ ಇತ್ತು. ಆ್ಯಂಡ್ ಅದರಲ್ಲಿ ಗಿರಿ ಅವರನ್ನು ನೋಡೋದಕ್ಕೂ ಈ ಮೂವಿಯಲ್ಲಿ ನಾನು ಗಿರಿ ಅವರನ್ನು ಪರ್ಫಾರ್ಮ್ ಮಾಡಿದ್ದಕ್ಕೆ ಐ ಥಿಂಕ್ ದೆರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಗಿರಿ ಅವರನ್ನು ನೀವು ಸೀರಿಯಸ್ ಆಗಿ ನೋಡಿದರೆ ಹೇಗಿರ್ಬೋದಂತ ಇವಾಗಲೇ ಇಮ್ಯಾಜಿನ್ ಮಾಡಿ, ಬಿಕಾಸ್ ಅದನ್ನು ನೀವು ಮೂವಿಯಲ್ಲಿ ನೋಡ್ತೀರಾ. ಹಾಗೆ ನನಗೆ ಐ ಹ್ಯಾಡ್ ಅ ರಿಯಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಧು ಸರ್, ಶ್ರುತಿ ಮ್ಯಾಮ್, ರಂಗಾಯಣ ರಘು ಸರ್. ನನಗೆ ಅಕ್ಷಿತಾ ಜೊತೆ ಕಾಂಬಿನೇಷನ್ ಸೀನ್ಸ್ ಇರಲಿಲ್ಲ, ಬಟ್ ಶಿ ಈಸ್ ಡನ್ ಅ ವಂಡರ್ಫುಲ್ ಜಾಬ್ ಇಸ್ ವೆಲ್. ಆ್ಯಂಡ್ ಇನ್ನು ಮೀಡಿಯಾ ಫ್ರೆಂಡ್ಸ್, ಎಲ್ಲ ಮಾಧ್ಯಮ ಮಿತ್ರರೇ, ಐ ಥಿಂಕ್ ಕೃಷ್ಣ ಅವ್ರು ಇಲ್ಲೇ ಇದ್ದಾರೆ. ಅವ್ರಿಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ, ಅವರು ಲವ್ ಮಾಕ್ಟೇಲ್ ಮೂವಿ ಇವಾಗ ಸಕ್ಸಸ್ಫುಲಿ 3rd ಪಾರ್ಟ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಹಾಗೆ ನಮ್ಮ ಚಂದನ್ಗೂ ಈ ಥರನೇ ಸಪೋರ್ಟ್ ಮಾಡಿ, ನಮ್ಮ ಮೂವಿಗೂ ಅಷ್ಟೇ ಪ್ರಮೋಷನ್ಸ್ ನಿಮ್ಮ ಕಡೆಯಿಂದ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಇನ್ ದಿಸ್ ಮೂವಿ. ಥ್ಯಾಂಕ್ ಯು ಸೋ ಮಚ್ ನಿಮಿಕಾ ಅವರೇ.
ಅಕ್ಷಿತಾ ನಮಸ್ಕಾರ. ನಮ್ಮ ಸಿನಿಮಾದು ಆಡಿಯೋ ಲಾಂಚ್ ಇವತ್ತಾಗಿದೆ. ಫಸ್ಟ್ ಟೈಮ್ ನಾನು ಪೂರ್ತಿ ಸಾಂಗ್ನ ನಿಮ್ಮೆಲ್ಲರ ಜೊತೆ ಕೂತ್ಕೊಂಡು ನೋಡಿರೋದು. ಆ್ಯಂಡ್ ಸುದೀಪ್ ಸರ್ದು ಖಡಕ್ ಆಗಿರೋ ವಾಯ್ಸು ಇಂಪಾಗಿ ಆಡಿದ್ದಾರೆ. ಸೊ ನಿನ್ನೆ ಆ್ಯಕ್ಚುಲಿ ಟೀಸರ್ ನಾನೊಂದು 10 ಸತಿ ರಿಪೀಟ್ ಮೋಡಲ್ಲಿ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಗಿರಿ ಅಣ್ಣಂದಾಗಲಿ ಚಂದು ಅವ್ರದ್ದಾಗಲಿ ಒಂದು ಕಾಂಬಿನೇಷನ್ ಆಗಲಿ, ಒಂದು ರ್ಯಾಪು, ಆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ಸ್ಕ್ರೀನಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ನಮ್ಮ ಸಿನಿಮಾಗೆ ಸುದೀಪ್ ಸರ್ ನಮ್ಮ ಸಿನಿಮಾದಲ್ಲಿ ಆಡಿರೋದು ಒಂದು ದೊಡ್ಡ ಬ್ಲೆಸ್ಸಿಂಗ್ ನಮಗೆ. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ಹಾಗೆ ಈ ಸಿನಿಮಾ ನನಗೆ ಲಾಸ್ಟ್ ಮಿನಿಟಲ್ಲಿ ಸಿಕ್ಕಿರೋದು. ನಾಳೆ ಇನ್ನೇನು ಶೂಟಿಂಗ್ ಹೋಗಬೇಕು. ಸೊ ಇವತ್ತು ಚಂದು ಅವ್ರು ಕಾಲ್ ಮಾಡಿ ಒಂದು ಅದ್ಭುತವಾಗಿರೋ ಒಂದು ಪಾತ್ರನ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಎಂಟೈರ್ ಸಿನಿಮಾದಲ್ಲಿ ನಾನು ಅವ್ರಿಗೆ ಸೊ ಆಯಿತು, ನಾನು ಹೇಳಲ್ಲ. ಆ್ಯಂಡ್ ತುಂಬ ಚೆನ್ನಾಗಿರೋ ಒಂದು ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚಂದು ಅವರು. ಮತ್ತು ಪ್ರವೀಣ್ ಸರ್ಗೂ ಥ್ಯಾಂಕ್ಸ್ ಸರ್. ಪ್ರತಿಯೊಂದು ಹೆಜ್ಜೆಗೂ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಜಗತ್ತಲ್ಲಿ ನನ್ನ ಪ್ರಕಾರ ಅಪ್ಪ ಅಮ್ಮಂದು ರಿಲೇಷನ್ಶಿಪ್ ಬಿಟ್ಟರೆ ಫ್ರೆಂಡ್ಶಿಪ್ ಬಾಂಡ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋ ಒಂದು ಇದು ಪ್ಲೇ ಆಗುತ್ತೆ ನಮ್ಮ ಲೈಫಲ್ಲಿ. ಸೊ ನನಗೆ ಆ್ಯಕ್ಚುಲಿ ಈ ಸಾಂಗ್ ನೋಡ್ತಾ ನನಗೆ ನನ್ನ ಫ್ರೆಂಡ್ಸ್, ನಾನು ಝೀರೋದಿಂದ ಇರುವಾಗಲೂ ಇಲ್ಲಿ ತನಕ ಬಂದಿದ್ದಕ್ಕೂ ನನ್ನ ಫ್ರೆಂಡ್ಸ್ ತುಂಬ ಕನೆಕ್ಟ್ ಆದರು ನನಗೆ. ಸೊ ನಿಮ್ಮೆಲ್ರಿಗೂ ನಿಮ್ಮ ಫ್ರೆಂಡ್ಸು ಮತ್ತು ಎಲ್ಲ ಮೆಮೊರೀಸ್ ರೀಕಾಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹ್ಯಾಡ್ ಅ ವೆರಿ ಗುಡ್ ಟೈಮ್ ವಿತ್ ನಿಮಿಕಾ. ಅವ್ರು ಹೇಳ್ದಂಗೆ ಅಷ್ಟು ಕಾಂಬಿನೇಷನ್ ಸೀನ್ ಇರಲಿಲ್ಲ, ಬಟ್ ಶಿ ಹ್ಯಾಡ್ ಬೀನ್ ಮೈ ಗುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಗಿರಿ ಅಣ್ಣನ ಅಲ್ಲಿ ನಮಗೆ ಗೊತ್ತಾಯ್ತು ಅಣ್ಣ ಅಂತ ಹೇಳಿದ್ಮೇಲೆ, ಅಲ್ಲ ಅವರು ಹೇಳಿದ್ರು ಅಂತ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಮಿಬ್ಬರನ್ನ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದ್ವಿ. ಐ ಥಿಂಕ್ ಸನಿಹಾ ಆ್ಯಂಡ್ ಮಾನ್ಯ, ಕರೆಕ್ಟ್ ಅಲ್ವಾ? ಎಸ್, ಓಕೆ, ಯು ಫಾರ್ಗಾಟ್. ಓಕೆ, ಐ ರಿಮೆಂಬರ್. ಥ್ಯಾಂಕ್ ಯು ಸೋ ಮಚ್ ಅಕ್ಷಿತಾ ಅವರೇ. ಕ್ಯಾನ್ ಗಿವ್ ಇಟ್ ಟು ದೆಮ್. ಎಸ್, ಥ್ಯಾಂಕ್ ಯು. ಇದೀಗ ನಾನು ಚಂದನ್ ಜೊತೆ ಕತೆ ಸ್ಟಾರ್ಟ್ ಆದಾಗಿಂದ ಜೊತೇಲಿದ್ದೀನಿ. ಈ ಸಿನಿಮಾ ಮಾಡಬೇಕು ಅಂತ ಒಂದು ದೊಡ್ಡ ಕನಸು. ಒಂದು ಎವ್ರಿ ಡೇ ಅವ್ನು ಕಷ್ಟಪಟ್ಟಿರೋದಕ್ಕೆ ಈ ಸಿನಿಮಾ ಈಗ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. 100% ಈ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ನಾನು ನಮ್ಮ ಪಿಲ್ಲರ್ಸ್ನ ಕರಿಬೇಕು ಅಂತ ಬೇಜಾರು ಕರಿತೀನಿ. ಒಂದು ನಿಮಿಷ. ಚೇತು, ಮಂಜೇಶ್, ಸೋಮಶೇಖರ್, ಗಗನ್, ವಜ್ರ. ಗಗನ್ ಬನ್ನಿ, ಮೇಲೆ ಬೇಗ ಬನ್ನಿ. ವಜ್ರ ಬಂದ್ರ? ವಜ್ರ, ಮೈಲಾರಿ, ನಂದೀಶ್ ಬನ್ನಿ. ಆ್ಯಕ್ಚುಲಿ ಚಂದನ್ ಅವ್ರಿಗೆ ಗೊತ್ತು, ನಮ್ಮ ಫ್ಲಡ್ ಸಿನಿಮಾಗೆ ಇವರಿಷ್ಟು ಜನ ಪಿಲ್ಲರ್ಸ್ ಇದ್ದಂಗೆ. ಇವರಿಲ್ಲಾಂದರೆ ಫ್ಲಡ್ ಸಿನಿಮಾ ಮುಗಿತಾ ಇರಲಿಲ್ಲ. ನನಗೆ ಒಂದು 2021 ಚಂದನ್ ಅವ್ರು ಕಾಲ್ ಮಾಡ್ತಾರೆ, ಬ್ರದರ್ ಒಂದಿನ ಬನ್ನಿ ಮೀಟ್ ಮಾಡಬೇಕು ನಿಮ್ಮನ್ನ ಅಂತ. ಒಂದು 15 ದಿನ ಆಟ ಆಡಿಸ್ತೀನಿ ಅವ್ರಿಗೆ ಸಿಗೋಕ್ಕೆ. ಒಂದಿನ ಮೀಟ್ ಮಾಡಿದ್ರೆ ಸಿನಿಮಾ ಮಾಡ್ತೀನಿ ನಾನು, ಸಿನಿಮಾ ಮಾಡೋಣ ಅಂದರು. ಸರಿ ಸರ್ ಮಾಡೋಣ ಅಂದೆ. ಆಮೇಲೆ ಒಂದು ಲೈನ್ ಹೇಳಿದ್ರು ಅವತ್ತು. ಅದಾದಮೇಲೆ 3 ವರ್ಷ ಆದ್ರೂ ಸಿನಿಮಾ ಮಾಡೋಣ ಅಂತ ಹೇಳ್ತಾನೆ ಇದ್ದಾರೆ. ನಾವು ಮಾಡ್ತಾನೆ ಇದ್ವಿ. ಸಿನಿಮಾ ಮಾಡೋಣ ಅಂತ ಹೇಳಿದ್ರು, ಕತೆ ಹೇಳಿದರು, ಕತೆ ಎಲ್ಲನೂ ರೆಡಿ ಇತ್ತು. ಆಮೇಲೆ 2024 ಏಪ್ರಿಲಲ್ಲಿ ಕಾಲ್ ಮಾಡ್ತಾರೆ, ಬ್ರದರ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಡ ಅಂತಾರೆ. ಸರಿ ಬ್ರದರ್ ಮಾಡೋಣ ಅಂತೀನಿ. ಅವಾಗ ಹೇಳ್ತಾರೆ ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತಾರೆ. ಆಮೇಲೆ ಸರಿ ಆಯಿತು, ಒಂದೇ ಮಾತು ಹೇಳ್ತಾರೆ, ಬ್ರದರ್ ನನ್ನ ಹತ್ರ ಇರೋದು ಬಜೆಟ್ ಇಷ್ಟಲ್ಲಿ ಸಿನಿಮಾ ಮುಗಿಸ್ಬೇಕು, ನೀವು ಹೆಂಗೆ ಮುಗಿಸ್ತೀರಾ ಮುಗಿಸಿ ಅಂತ ಜವಾಬ್ದಾರಿ ನನ್ನ ಮೇಲೆ ವಹಿಸ್ತಾರೆ. ಬ್ರದರ್ ನಿಮ್ಮ ಬಜೆಟಲ್ಲಿ ಸಿನಿಮಾ ಮುಗಿಸಿದ್ದೀನಾ? ನಿಮ್ಮ ಬಜೆಟ್ ನೀವು ಅಂದ್ಕೊಂಡಿದ್ದ ಬಜೆಟಲ್ಲಿ ಸಿನಿಮಾ ಮುಗಿಸ್ಕೊಟ್ಟಿದ್ದೀನಾ? ಓ ಒಳ್ಳೇದು ಬಿಡಿ, ಸಿನಿಮಾ ಚೆನ್ನಾಗಿ ಬಂದಿದೆ. ಆದರೆ ಅದಾದಮೇಲೆ ಸಿನಿಮಾನು ಮುಗಿಸ್ತೀವಿ. ಇವತ್ತು ಇಲ್ಲಿದ್ದೀವಿ. ಹಾಗೆ ಗಿರಿಯಣ್ಣನ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇದೆ. ಗಿರಿಯಣ್ಣಗೆ ತುಂಬ ಕ್ವಾಟ್ಲೆ ಕೊಟ್ಟಿದ್ದೀನಿ ಸಿನಿಮಾದಲ್ಲಿ ನಾನು. ನಿಮಿಕಾ ಅವ್ರಿಗೂ ಅಷ್ಟೇ. ಆರ್ಟಿಸ್ಟ್ಗಳು ಎಲ್ರಿಗೂ ಕ್ವಾಟ್ಲೆ ನಾನು ಕೊಟ್ಟಿದ್ದೀನಿ ತುಂಬ. ಚಂದನ್ ಅವರು ಸಿನಿಮಾ ಏನು ಬೇಕು ಅದನ್ನು ಮಾಡಿದ್ದಾರೆ, ಬಟ್ ನಾನು ಕ್ವಾಟ್ಲೆ ಏನು ಕೊಡ್ಬೇಕು ನಾನು ಕೊಟ್ಟಿದ್ದೀನಿ. ಇದು ಬಿಟ್ಟು ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಅಂದರೆ ಚಂದನನಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಆನ್ ಟೈಮ್ ಬರಲ್ಲ ಚಂದನಣ್ಣ, ಫಸ್ಟ್ ನನಗಿಂತ. ಸೊ ರಿಯಲ್ ಫ್ಲರ್ಟ್ ಇವರು ಅಂತ ಗೊತ್ತಾಯ್ತು ಈಗ. ಗರ್ಲ್ ಫ್ರೆಂಡ್ ಜೊತೆಗೆ ಚಂದನಣ್ಣನೇ ಹೇಳ್ಕೊಡಿದ್ದೆ ಗರ್ಲ್ ಫ್ರೆಂಡಿಗೆ ಟೈಮ್ ಕೊಡಬೇಕಂತ. ವಿಚ್ ಇಸ್ ಅ ಗುಡ್ ಥಿಂಗ್. ನನಗೆ ಮಾತ್ರ ಕೊಡೋದೇ ಇಲ್ಲ, ಯಾವಾಗಲೂ ಲಾಕ್ ಮಾಡ್ಕೋತಾರೆ. ನನಗೆ ಮನೇಲಿ ಅದೇ ಕಂಪ್ಲೇಂಟು. ಆ್ಯಕ್ಚುಲಿ ಚಂದ್ರಣ್ಣ ತುಂಬಾ ಸಪೋರ್ಟ್ ಮಾಡ್ತಾರೆ. ಹೊಸಬ್ರು ಅಂತ ಅಂದರೆ ನಾನು ಫಸ್ಟ್ ಟೈಮ್ ಅಂದರೆ ಸುದೀಪ್ ಸರ್ದು ಫಸ್ಟ್ ಟೈಮ್ ಸಾಂಗ್ ಎಡಿಟ್ ಮಾಡ್ತಾ ಇರೋದು. ಚಂದ್ರಣ್ಣ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಚಂದ್ರಣ್ಣ ಥ್ಯಾಂಕ್ ಯು ಸೋ ಮಚ್. ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡವನು ನಾನಲ್ಲ,
ಬಟ್ ತುಂಬಾ ಈ ಸಾಂಗ್ಗೋಸ್ಕರ ಇಡೀ ಸಿನಿಮಾಗೆ ಓವರಾಲ್ ವರ್ಕ್ ಮಾಡಿದ್ದಾರೆ ತುಂಬ. ಬಟ್ ಈ ಸಾಂಗ್ಗೆ ಅಂತಲೇ, ಸುದೀಪ್ ಸರ್ ಸಾಂಗ್ಗೆ ಅಂತಲೇ 1 ವಾರದಿಂದ ಡೇ ಆ್ಯಂಡ್ ನೈಟ್ ಹಗಲು ರಾತ್ರಿ ನಿದ್ದೆಗೆಟ್ಕೊಂಡು ನನ್ನ ಜೊತೆ ಎಡಿಟಿಂಗ್ ಕುತ್ಕೊಂಡು, ಅವರು ನನ್ನ ಜೊತೆ ಕುತ್ಕೋಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಆರಾಮಾಗಿ ಹೋಗ್ಬಿಟ್ಟು ಎಡಿಟ್ ಮಾಡೋ ಮಗ ಬಂದು ನೋಡ್ತೀನಿ ಅಂತ ಹೇಳ್ಬೋದು. ಬಟ್ ಹಂಗಲ್ಲ, ಪಿನ್ ಟು ಪಿನ್ ಒಂದೊಂದು ಪಾಯಿಂಟೂ ಚಂದನ ಕುತ್ಕೊಂಡು ಒಂದೊಂದು ಫ್ರೇಮಲ್ಲಿ ಆ್ಯಕ್ಚುಲಿ ಸುದೀಪ್ ಸರ್ ಫೋಟೋ ಬಂತು, ಅಲ್ಲಿ ಫೋಟೋ ಹಿಂದಗಡೆ ಅಬ್ಸರ್ವ್ ಮಾಡಿರ್ಬೋದು, ಟೆಕ್ಸ್ಟ್ ಓವರ್ಲ್ಯಾಪ್ ಆಗಿದೆ. ಸೇಮ್ ಅದೇ ಥರ ಒಂದೊಂದು ಚಿಕ್ಕದೂ ಟೆಕ್ಸ್ಟ್ ಹಂಗೆ ಓವರ್ಲ್ಯಾಪ್ ಆಗಲಿ ಮಗ, ಈ ಥರ ಚೆನ್ನಾಗಿರಲಿ, ಈ ಥರ ಚೆನ್ನಾಗಿ ಬರಬೇಕು, ಪಿನ್ ಟು ಪಿನ್ ನೋಡಿ ಕುತ್ಕೊಂಡು ಡೇ ನೈಟ್ ವರ್ಕ್ ಮಾಡಿದ್ದಾರೆ. ಇವತ್ತೂ ನಿದ್ದೆ ಮಾಡಿಲ್ಲ ಅವರು, ಬೆಳಿಗ್ಗೆ 6 ಗಂಟೆ ತನಕ ಕುತ್ಕೊಂಡು ನನ್ನ ಜೊತೆನೇ ಕೆಲಸ ಮಾಡಿ ಇಮಿಡಿಯೇಟ್ ಈವೆಂಟಿಗೆ ಜಾಯ್ನ್ ಆಗಿದ್ದಾರೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಂದಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಜಾಸ್ತಿ ನಂಗೆ ಮಾತಾಡೋಕ್ಕೆ ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪುನೀತ್ ಅವರು. ಎಡಿಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ ಅಂತ ಅರ್ಥ. ಥ್ಯಾಂಕ್ ಯು ಪ್ರವೀಣ್ ಯಾದವ್ ಅವರೇ ಹಾಗೂ ನಿಮ್ಮ ಇಡೀ. ಸೊ ನಮ್ಮ ಸಿನಿಮಾದಲ್ಲಿ ಗುಣನೇ ಇಂಪಾರ್ಟೆಂಟ್ ಅಂತ ಹೇಳಿ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಗಿರೀಶ್ ಶಿವಣ್ಣ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಅವರಿಗೆ ಪ್ರೀತಿಯ ಸ್ವಾಗತ. ತುಂಬಾ ಇನ್ನೋಸೆಂಟ್ ಇವರು ಅನ್ನೋದು ಗೊತ್ತಾಯಿತು, ಅದು ಕೇಳೋಣ ಆಮೇಲೆ ಏನು ಅಂತ. ಬಹಳಷ್ಟು ಜನರ ಜೊತೆಗೆ ಒಂದು ಬ್ಯೂಟಿಫುಲ್ ಇವತ್ತು ಹಾಡನ್ನು ಲಾಂಚ್ ಮಾಡಿದ್ದಾರೆ. ಸದ್ಯದಲ್ಲಿ ಸಿನಿಮಾವನ್ನು ತೆರೆ ಮೇಲೆ ತರೋದಕ್ಕೆ ರೆಡಿ ಆಗಿರುವಂತಹ, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಇಂಜಿನಿಯರ್ ಟು ಡೈರೆಕ್ಟರ್. ಏನು ಹೇಳಿ ಬ್ರೋ, ಆ್ಯಕ್ಚುಲಿ ಇದು ಚಂದನ್ ಅವ್ರದ್ದು ಬಹಳ ವರ್ಷಗಳ ಕನಸು. ಅವಾಗಿಂದನೂ ಫ್ಲರ್ಟ್ ಮಾಡಬೇಕು ಅಂತಲ್ಲ, ಸಿನಿಮಾ ಮಾಡಬೇಕು ಅಂತ. ಸೊ ಅವಾಗಿಂದನೂ ಹೇಳ್ಕೊಂಡು ಬರೋರು, ಈ ಥರ ಒಂದು ಸಿನಿಮಾ ಮಾಡ್ತೀನಿ, ಜೊತೆಯಲ್ಲಿ ಮಾಡೋಣ ಅಂತ. ಕೊನೆಗೂ ಒಂದು ಆಪರ್ಚುನಿಟಿ ದಟ್ ಹೀ ಗೇವ್ ಮಿ. ತುಂಬ ಚೆನ್ನಾಗಿದೆ ಸಿನಿಮಾ. ಪ್ರತಿ ಸೆಕೆಂಡು ಇಬ್ಬರು ತಿನ್ಕೊಂಡ್ಬಿಟ್ಟಿದ್ದಾರೆ ಸಿನಿಮಾನ, ಒಂದೊಂದು ಸೀನು. ಆ್ಯಂಡ್ ಅಣ್ಣ ಅಂತ ಕರೆದ್ರಲ್ಲ ಇವ್ರನ್ನ, ಆ್ಯಕ್ಚುಲಿ ಈ ಸಿನಿಮಾ ಮಾಡೋವಾಗಲೇ ನನಗೂ ಗೊತ್ತಾಗಿದ್ದು ಇವ್ರು ನನಗೂ ಅಣ್ಣ ಆಗಬೇಕು ಅಂತ. ಹಿ ಈಸ್ ಮೈ ಕಸಿನ್ ಆ್ಯಕ್ಚುಲಿ. ಸೊ ಈ ಸಿನಿಮಾ ಮಾಡಬೇಕಾದ್ರೇ ನನಗೆ ಗೊತ್ತಾಗಿದ್ದು. ದ್ಯಾಟ್ ಈಸ್ ಒನ್ ಥಿಂಗ್ ಶುಡ್ ಅಪ್ರಿಷಿಯೇಟ್ ಅಬೌಟ್ ಹೆಮ್. ಬಟ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಒಂದ್ಸಲಿ ಸಿನಿಮಾ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ ಸಿನಿಮಾನ, ಅಷ್ಟು ಕಾಮಿಡಿ ಇದೆ. ಆ್ಯಂಡ್ ಆಲ್ಸೋ ಈ ಒಂದು ಟೈಮಲ್ಲಿ ಈ ಥರ ಒಂದು ಸಿನಿಮಾ ತುಂಬ ಬೇಕಾಗಿತ್ತು ನಮ್ಮ ಇಂಡಸ್ಟ್ರಿಗೆ. ಇಟ್ ಈಸ್ ಅ ಬ್ಯೂಟಿಫುಲ್ ಮೂವಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಚಂದನ್ ಬ್ರೋ. ಥ್ಯಾಂಕ್ ಯು. ನಮ್ಮ ವಿನಯ್ ಗೌಡ ಅವರು ₹1 ರೆಮ್ಯುನರೇಷನ್ ತಗೊಳ್ದೆ ಮಾಡಿದ್ದಾರೆ. ದಟ್ ಐ ಹ್ಯಾವ್ ಟು ಅಪ್ರಿಷಿಯೇಟ್. ಅಂದರೆ ಎಷ್ಟು ದಿನ ಬೇಕು ಅಷ್ಟು ದಿನ ಮಾಡಿ. ಐ ಮೀನ್ ಹಿ ನೋಸ್ ಅಬೌಟ್ ಮೈ ಫೈನಾನ್ಷಿಯಲ್ ಇಶ್ಯೂಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು. ಬಟ್ ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು. ಈ ಸಿನಿಮಾ ರಿಲೀಸ್ ಆಗಿ ಹಿಟ್ ಆದಮೇಲೆ ಒಂದು ಡಿಫೆಂಡರ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದು ರೆಕಾರ್ಡ್ನಲ್ಲಿ ಇರಲಿ ಅಂತ ಇಲ್ಲೇ ಹೇಳ್ತಾ ಇದ್ದೀನಿ ಅಷ್ಟೇ. ಎಸ್, ಗಿರೀಶ್ ಶಿವಣ್ಣ ಅವರೇ, ಒಂದೊಳ್ಳೆ ಕಾಮಿಡಿ. ನಮ್ಮ ಫ್ಲರ್ಟಲ್ಲಿ ನೀವು ಬಹುಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದೀರಾ ಅನ್ನೋದು ನಮ್ಮೆಲ್ರಿಗೂ ಕೂಡ ಖುಷಿ ವಿಷಯ. ನಿಮ್ಮ ಫ್ಲರ್ಟ್ ಜರ್ನಿ ಹೇಗಿತ್ತು? ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಅವರು ಚಂದನ್ ಅವ್ರ ಕತೆ ಹೇಳಿದಾಗಲೇ ಬಜೆಟ್ಟು ಅಂತಂದರು ನನಗೆ. ಇವಾಗ ಗೊತ್ತಾಯ್ತು ಕೃಷ್ಣ ಹೇಳ್ಕೊಟ್ಟಿದ್ದದು ಅಂತ. ಇರಲಿ, ಮಾಡೋಣ, ನೆಕ್ಸ್ಟ್ ಮಾಡೋಣ. ಚಂದನ್ ಅವ್ರ ಕತೆ ಹೇಳಿದಾಗ ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ಅಂದರು. ಅರ್ಥ ಆಗ್ತಿದೆ, ಓಕೆ ಮಾಡ್ಬೋದು, ಓಕೆ ಹಂಗಾರೆ ಮಾಡೋಣ, ಸಿನಿಮಾ ಮಾಡೋಣ ಅಂದರು. ಎಲ್ಲರೂ ಹೇಳ್ತಾರಲ್ಲ ಇವರು ಮಾಡ್ತಾರೆ ಅಂದ್ಕೊಂಡು ಒಂದಷ್ಟು ದಿನ ಸುಮ್ಮನಾದರೆ ಒಂದು ಮೆಸೇಜ್ ಬಂತು, ಮುಹೂರ್ತ ಅಂತ. ಸಿನಿಮಾ ಶುರು ಮಾಡೋದು ಅಂತ ಓಪನ್ ಮಾಡಿದ್ರೆ, ಬಿರಿಯಾನಿ ಮನೆ ಓಪನ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಬನ್ನಿ ಅಂದರು. ಇದು ಸಿನಿಮಾ ಮೋಸ್ಟ್ಲಿ ಆಮೇಲೆ ಮಾಡ್ಬೋದೇನೋ ಅಂತ ಇನ್ನೊಂದು 6 ತಿಂಗಳು ಬಿಟ್ಟರೆ ಇನ್ನೊಂದು ಮೆಸೇಜ್ ಬಂತು, ಮುಹೂರ್ತ ಅಂತ. ಆವಾಗಲೂ ಬಿರಿಯಾನಿ ಮನೆ ಓಪನ್ ಮಾಡ್ತಾಯಿದ್ದೀನಿ ಬನ್ನಿ ಅಂದರು. ಓಯ್ಯೋ, ಸಿನಿಮಾ ಬಿಟ್ಬಿಟ್ಟು ಅವನ ಅಣ್ಣ ಸುಮ್ಮನೆ ಮೆಸೇಜ್ ಹಾಕ್ದ, ಬಿರಿಯಾನಿ ಮನೆಗೆ ಇನ್ನೇನು ಕಣ ಬಿರಿಯಾನಿ ಸುಮ್ಮನಾದೆ. 3ನೇ ಸತಿ ಮೆಸೇಜ್ ಹಾಕ್ದಾಗ ಅಂದ್ಕೊಂಡೆ, ಗುರು ಇವಾಗ ಹೋಗ್ಬಿಟ್ಟು ದಯವಿಟ್ಟು ಬಿರಿಯಾನಿಗಾದರೆ ಬೇಡ, ಸಿನಿಮಾ ಆದರೆ ಮಾಡೋಣ ಅಂದ್ಕೊಂಡು ಹೋದರೆ ಮನೆಗೆ ಸ್ಕ್ರಿಪ್ಟು ಒಳಗಡೆ ಹೋಗ್ಬಿಟ್ಟಿದ್ದಾನೆ ಅಣ್ಣ. A ನಂಬರ್ C1 17A C ನಂಬರ್ ಅದು ಕೂಡ ಇದು ಕೂಡ ಈಗ ಸಿನಿಮಾ ಮಾಡ್ತಾನೆ ಅಂತ ಅನ್ನಿಸ್ತು ನನಗೆ. ನಿಜ ಹೇಳ್ತೀನಿ, ನನಗೆ ನಟನಿಗಿಂತ ಹೆಚ್ಚಾಗಿ ನಿರ್ದೇಶಕನಾಗಿ ತುಂಬ ಇಷ್ಟ ಆದರು ನನಗೆ. ಒಬ್ಬ ನಟನಿಗೆ ಏನೆಲ್ಲ ಬೇಕೋ ಅದೆಲ್ಲ ಇದೆ ನನಗೆ ಈ ಸಿನಿಮಾದಲ್ಲಿ. ಹೌದು, ಗಿರಿ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಕೊಳ್ಳೋಕ್ಕೆ ನನ್ನ ಹತ್ರ ಒಂದು ಸಿನಿಮಾ ಇದೆ ಅಂತ ಹೇಳೋದ್ರಲ್ಲಿ ನಿಜವಾಗ್ಲೂ 2 ಮಾತಿಲ್ಲ. ಈ ಸಾಂಗ್ನ ಎಡಿಟಿಂಗಲ್ಲಿ ತೋರಿಸಿದಾಗ ಆ ಜೀವ ಜೀವ ನೀನೇ ಅಂತ ಸಾಂಗ್ ಬಂತು. ನಾನು ಕೇಳಿ ತುಂಬ ಥ್ರಿಲ್ ಆಗೋದು, ಇದು ಸೀನ್ ಅಲ್ವಾ ಮಾಡಿದ್ದು ನಾವು, ಸಾಂಗ್ ಹೆಂಗಾಯ್ತಿದು ಅಂತ. ಡೈರೆಕ್ಟರ್ ಅಲ್ವಾ, ಥಿಂಕ್ ಮಾಡ್ತಾಯಿದ್ದೀನಿ. ಆಯ್ತಪ್ಪ, ಓಕೆ, ಇಷ್ಟು ಮಾಡಿದ್ಮೇಲೆ ಆಯಿತು, ಓಕೆ ಅಂತ ಸುಮ್ಮನಾದೆ.
ಟೆನ್ಷನ್ ತಡ್ಕೊಳಕ್ಕಾಗಿದ್ರೆ ಫ್ರೆಂಡ್ಶಿಪ್ ನಾನು ಹಾಡಬೇಕಾ ಅಂತೆ. ಒಂದೊಂದು ಸತಿ ಕೆಳಗಿಂದ ಮೇಲೆ ನೋಡ್ಬಿಟ್ಟ ಹಂಗೆ ಆ್ಯಕ್ಟ್ ಮಾಡೋದು ಅಲ್ಲದೆ ಆಡಿಸ್ಬೇಕಾ ಅಂತ. ಒಂದು ಸತಿ ಸೀನ್ ಹಾಡಿಸಿ, ನನಗೆ ಹೇಳಿಲ್ಲ ಯಾರ ಕೈಲ ಹಾಡಿಸಿದ್ದಾರೆ ಅಂತ. ಒಂದು ಸಲ ಹಾಡಿಸಿದ ಮೇಲೆ ಆ ಸೀನ್ ಜೊತೆ ನೋಡಿದಾಗ ಗ್ಲಿಟ್ರ್ ಬಂದ್ಬಿಡ್ತದೆ ಕಣ್ಣಲ್ಲಿ, ಏನಯ್ಯ ಇಷ್ಟು ಚೆನ್ನಾಗಿದೆ ಅಂತ. ಯಾರು ಹಾಡಿದ್ದು ಅಂದರೆ ಅವಾಗ ಹೇಳಿದ್ದು ನನಗೆ, ಕಿಚ್ಚ ಸುದೀಪ್ ಅವ್ರು ಹಾಡಿದ್ರು ಅಂತ. ನಿಜವಾಗ್ಲೂ ಇದು ಒಂದು ಫ್ರೆಂಡ್ಶಿಪ್ ಆ್ಯಂಥಮ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸೀನಲ್ಲಿ ಶೂಟ್ ಮಾಡ್ಬೇಕಾದ್ರೆ ಪ್ರತಿ ಸತಿ ಸಾಧು ಸರ್ ಇದ್ದಾರೆ ಹಾಂ ಇದು ನಾಳೆನಾ, ಇಲ್ಲ 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 ನೆಕ್ಸ್ಟ್ ಡೇ ಶೂಟಿಂಗ್ ಮಾಡ್ತಾ ಸಾಧು ಸರ್ ಇದ್ದಾರೆ, ನಾಳೆನಾ, ಇಲ್ಲ ಮತ್ತು ಯಾವತ್ತು ಇನ್ನೂ 15 ದಿನಕ್ಕೆ ಯಾಕೆ ಇವಾಗಲೇ ಹೇಳ್ತಾ ಇದೆಯಾ ಅಂದರೆ ಅವ್ರು ಈಸ್ ಪ್ರಿಪೇರಿಂಗ್. ಹೆಂಗೆ ಮಾಡಬೇಕು ಸಾಧುವ್ರ ಜೊತೆ ಹೆಂಗೆ ಮಾಡಬೇಕು, ಶ್ರುತಿಯವ್ರ ಜೊತೆ ಹೆಂಗೆ ಮಾಡಬೇಕು, ಅವಿನಾಶ್ ಜೊತೆ ಹೆಂಗೆ ಮಾಡಬೇಕು ಅಂತ. ಡಬ್ಬಿಂಗ್ ಮಾಡಬೇಕಾದ್ರೆ ಒಂದು ಸತಿ ಏನೋ ಒಂದೇ ಒಂದು ಸತಿ ಇದು ಹಿಂಗೆ ಮಾಡಿದ್ರೆ ಓಕೆನಾ ಅಂದೆ ಅಷ್ಟೇ. 2 ದಿವಸದಲ್ಲಿ ಆಗೋ ಡಬ್ಬಿಂಗ್ನ 10 ದಿವಸ ಹಾಕೊಂಡು ರುಬ್ಬಿಟ್ಟ ಅಣ್ಣ. ಸೊ ಇಸ್ ಪ್ರೂವ್ಡ್ ಒಳ್ಳೆ ನಿರ್ದೇಶಕನಾಗಿರುವಂಥ ನಮ್ಮ ಚಂದನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ನಮಗೆ ಒಂದು ಮಾತಿದೆ, ಅನ್ನನೂ ಹಳಸಿತ್ತು ನಾಯು ಹಸ್ದಿತ್ತು ಅಂತ. ಆ ಥರದೊಂದು ಪಾತ್ರ ನಮಗೆ. ನಮ್ಮ ಕೆಲಸನೇ ಆ್ಯಕ್ಟ್ ಮಾಡುವಂಥದ್ದು, ನಮ್ಮ ಕೆಲಸನೇ ನಿಮ್ಮನ್ನು ಎಂಟರ್ಟೈನ್ ಮಾಡುವಂಥದ್ದು. ಸೊ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಶಿವಣ್ಣ. ಹೊಸ ಹೆಜ್ಜೆಗೆ ಬಹಳಷ್ಟು ಜನ ಪ್ರೀತಿಯಿಂದ ಜೊತೆಯಾಗಿದ್ದಾರೆ. ಅದೇ ಒಂದು ಮೊದಲನೇ ಸಕ್ಸಸ್ ನಿಮಗೆ. ನೀ ನನ್ನ ಜೀವ ಸುದೀಪ್ ಸರ್ ಧ್ವನಿಯಾಗಿದ್ದಾರೆ, ಅದು ಇನ್ನೊಂದು ಸಕ್ಸಸ್. ಇದೀಗ ನಿಮ್ಮ ಫ್ಲರ್ಟ್ ಬಗ್ಗೆ ನಿಮ್ಮ ಮಾತು, ಜರ್ನಿ ಹೇಗೆ ಶುರುವಾಯಿತು? ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಎಲ್ಲರಿಗೂ ಸಾಂಗ್ ಇಷ್ಟ ಆಯ್ತಾ? ಸೌಂಡೇ ಇಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಬಾದ್ಶಾ ಕಿಚ್ಚ ಸುದೀಪ್ ಅವ್ರಿಗೆ ಎಲ್ಲರೂ ಒಂದು ಚಿಯರ್ಸ್ ಮಾಡೋಣ. ಸ್ವಲ್ಪ ಸೌಂಡ್ ಇರಲಿ. ಬಾದ್ಶಾ ಕಿಚ್ಚ ಸುದೀಪ್ ಸರ್ಗೆ ಸೂಪರ್, ಥ್ಯಾಂಕ್ ಯು. ಸೊ ಹೀ ಈಸ್ ಒನ್ ಆಫ್ ದ ಇನ್ಸ್ಪಿರೇಷನ್ ನನಗೆ. ಅವರು ಆ್ಯಕ್ಟರ್ ಅನ್ನೋದು ಮರ್ತೋಗ್ಬಿಟ್ಟಿದೆ ಈಗ ನನಗೆ. ಅವರು ಬಿಗ್ ಬ್ರದರ್, ಈಸ್ ಮೈ ಅಣ್ಣ. ಬಟ್ ಅಣ್ಣ ಅಂತ ಕರೆದಿಲ್ಲ, ಎಲ್ಲ ಸರಿನೂ ಸರ್ ಅಂತಲೇ ಕರೆಯೋದು ಅವ್ರಿಗೆ 10 ವರ್ಷದಿಂದ. ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಒಂದು ಬ್ರೇಕಪ್, ಫ್ರೆಂಡ್ಶಿಪ್ ಬ್ರೇಕಪ್. ಈಗಿನ ಜನ್ರೇಷನಲ್ಲಿ ನಮ್ಮ ಇದರಲ್ಲಿ ಇಬ್ಬರು ಹುಡುಗರು ಮೇಲ್ ಫ್ರೆಂಡ್ಸ್, ಪ್ಯೂರ್ ಫ್ರೆಂಡ್ಸ್, ಯಾವತ್ತೂ ಹೋಗ್ಬಿಟ್ಟು ನಾನು ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಸಿಕ್ಕಿಲ್ಲ ಸಿಗೋಣ ಆ ಥರ ಏನಿರಲ್ಲ. ಎಲ್ಲಿ ಬ್ರೇಕ್ ಆಗಿರುತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ. ಸೊ ಫೀಲಿಂಗ್ಸ್ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಎಸ್ಪೆಷಲಿ ಬಾಯ್ಸಲ್ಲಿ. ಸೊ ಆ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇಕಿರುವಂಥ ಒಂದು ಸಾಂಗ್ ಬೇಕಿತ್ತು. ಸೊ ಅದಕ್ಕೆ ಈ ಸಾಂಗ್ ಕ್ರಿಯೇಟ್ ಆಯಿತು. ಆ್ಯಂಡ್ ನಕುಲ್ ಫಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್. ಅವ್ರು ಫಸ್ಟೇ ಸಿಗಲಿಲ್ಲ, ಜಸ್ಸಿ ಗಿಫ್ಟ್ ಇನ್ನೂ 3 ಸಾಂಗ್ ಇದೆ, ಅದನ್ನು ಕೊಡ್ತೀನಿ. ಅವರಂತೂ ನೆಕ್ಸ್ಟ್ ಲೆವೆಲಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸಂಜು ವೆಡ್ಸ್, ಗೀತಾ, ಮೈನಾ ತುಂಬ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ. ಈಸ್ ವೆರಿ ವೆರಿ ಏಸ್ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ನಕುಲ್ ಈ ಒಂದು ಸಾಂಗ್ನ ಕಂಪೋಸ್ ಮಾಡಿದಾಗ ಅದಕ್ಕೆ ಪರ್ಫೆಕ್ಟ್ ಆಗಿರೋ ವಾಯ್ಸ್ ಅಂತ ನನಗನ್ಸಿದ್ದು ಸುದೀಪ್ ಸರ್. ಸೊ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ. ಫಸ್ಟ್ ಡಿಕ್ಲೈನ್ ಮಾಡಿದ್ರು. ದೆನ್ ಅವರೇ ಹೇಳಿದಾಗೆ 3-4 ಮಂತ್ಸ್ ಕೇಳಿದ್ದೀನಿ, ಸರ್ ಈ ಲಿರಿಕ್ಸ್ ಬರೆದು ಕಳಿಸಿದ್ದೀನಿ ನೋಡಿ, ಅವ್ರು ಪಿಚ್ ಡೌನ್ ಮಾಡು, ಈ ಲಿರಿಕ್ಸ್ ಓಕೆನಾ, ಪಿಚ್ ಡೌನ್ ಮಾಡು. ದೆನ್ ಅಗೇನ್ ಪಿಚ್ನ ರಿವೈಸ್ ಮಾಡಿ 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 ಕಳಿಸಿ ಕೊನೆಗೆ ಒಂದಿನ ಅವರೇ 3 days ಟೈಮ್ ತೊಗೊಂಡು ಹಾಡಿದ್ದಾರೆ. ಬಟ್ 1 ಅವರಲ್ಲಿ ಶೂಟಿಂಗ್ ಮುಗಿಸಿದ್ರು. ಸೊ ಉಲ್ಟಾ ಆಗೋಯ್ತು. ಸೊ ಹಿ ಪ್ರೂವ್ಡ್ ಹಿಮ್ಸೆಲ್ಫ್ ಟು ಬಿ ಅಭಿನಯ ಚಕ್ರವರ್ತಿ. 1 ಅವರಲ್ಲಿ ಮುಗಿಸಿದ್ರು ಶೂಟಿಂಗ್ನ, ಅಷ್ಟು ವಿಜುವಲ್ಸ್ನ. ಸೊ ಈ ಹಾಡು ಲಾಂಚ್ ಇವತ್ತು. ಸೊ ಐ ವಾಂಟ್ ಟು ಥ್ಯಾಂಕ್ ನಕುಲ್ ಆ್ಯಂಡ್ ಅಭಿನಯ ಚಕ್ರವರ್ತಿ ಸರ್, ಸುದೀಪ್ ಸರ್ಗೆ. ಆ್ಯಂಡ್ ಡೈರೆಕ್ಟರ್ ಆಗೋದು, ಪ್ರೊಡ್ಯೂಸರ್ ಆಗೋದು ಭಾಳ ಖುಷಿ. ಯಾಕಂದರೆ ಎಲ್ಲರೂ ನನ್ನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಬಟ್ ಈಗ ಎಲ್ಲರ ಬಗ್ಗೆ ನಾನು ಮಾತಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ನಮ್ಮ ಡಾರ್ಲಿಂಗ್ ಕೃಷ್ಣ 2000 ಕೊರೋನಾ ಟೈಮಲ್ಲಿ ಐ ಕಾಲ್ಡ್ ಹಿಮ್ ಅಪ್. ಆವಾಗಲೇ ಲವ್ ಮಾಕ್ಟೇಲ್ ರಿಲೀಸ್ ಆಗಿತ್ತು. ಸೊ ನಂದು ಪ್ರೇಮ ಬರಹ ಅಂತ 2018 ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಇಟ್ ವಾಸ್ ಎ ಗುಡ್ ಮೂವಿ, ಅರ್ಜುನ್ ಸರ್ಜಾ ಸರ್ ಅವರ ಡೈರೆಕ್ಷನಲ್ಲಿ ಆ್ಯಂಡ್ ಪ್ರೊಡಕ್ಷನಲ್ಲಿ. ಸೊ ಅದಾದಮೇಲೆ ನನಗೆ ಅಷ್ಟು ಸಿನಿಮಾಗಳು ಬರಲಿಲ್ಲ. ಬಂದಿದ್ದೆಲ್ಲ, ಸರ್ ನೀವು ಒಬ್ಬರು ರಿಚ್ ಮನೆ ಹುಡುಗ, ಬಡವ್ರ ಹುಡುಗಿ, ನಿಮ್ಮಿಬ್ರಿಗೂ ಲವ್ ಆಗುತ್ತೆ, ನಿಮ್ಮ ಮನೆಯವ್ರು ಒಪ್ಪಲ್ಲ. ಇನ್ನೊಬ್ಬ ಬರ್ತಾನೆ, ಒಬ್ಬ ರಿಚ್ ಹುಡುಗಿ, ಬಡವ್ರ ಹುಡುಗ, ಅವ್ರ ಮನೆಯವ್ರು ಒಪ್ಪಲ್ಲ, ಫೈಟ್ ಮಾಡ್ತಾರೆ. ಇದೇ ಸ್ಟೋರಿಗಳು ಬಂದಿದ್ದು ನನಗೆ. ಸೊ ಲವ್ ಮಾಕ್ಟೇಲ್ ನೋಡಿದಾಗ ನಿಜವಾಗ್ಲೂ ಕವಿತನ ಜೊತೆ ಹೇಳ್ತದೆ, ಸಖತ್ತಾಗಿ ಮಾಡಿದ್ದಾನೆ. ಈ ಸೆಡ್ 15-20 ಲಕ್ಷದಲ್ಲಿ ಪ್ರೊಡಕ್ಷನ್ ಮುಗಿಸಿದ್ದೀನಿ ಅಂತ, ರೈಟ್?
ಸೊ ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಹಂಗೆ ಮಾಡೋಕ್ಕೋಗಿ ನನಗೆ 2 ಕೋಟಿ ಆಯಿತು ಬಿಡ್ತಾರೆ. ಸೊ ಈ ಸಿನಿಮಾ ಶುರು ಮಾಡೋಕ್ಕೆ ಅವನೇ ಕಾರಣ ಅಂತ ಹೇಳ್ಬೋದು. ಆ್ಯಕ್ಚುಲಿ ಲವ್ ಮಾಕ್ಟೇಲ್, ಐ ಲವ್ ದ ಮೂವಿ ಆ್ಯಂಡ್ 3rd ಪಾರ್ಟ್ ಬೇರೆ ಬರ್ತಿದೆ. ಆಲ್ ದ ಬೆಸ್ಟ್. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು, ಬರೆಯೋಕ್ಕೆ ಶುರು ಮಾಡಿದೆ ಆ್ಯಂಡ್ ತುಂಬ ಚೆನ್ನಾಗಿ ಶೇಪಪ್ ಆಯಿತು ಸಿನಿಮಾ. ಆ್ಯಂಡ್ ಬರೀಬೇಕಾದ್ರೆ ನಮ್ಮ ಬಾಲ ಅಂತ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ಸು ಕೃಷ್ಣ ಅಂತ ನಿನ್ನ ಹೆಸರು. ಸೊ ಬಾಲ ಕೃಷ್ಣ ಕಾಂಬಿನೇಷನಲ್ಲಿ ಬರೀಬೇಕಾದ್ರೆ ನನಗೆ ಏನೋ ಗೊತ್ತಿಲ್ಲ, ಗಿರಿಯವರೇ ಇದ್ದಿದ್ದು. ಆಮೇಲೆ ಒಂದು ಟೈಮಲ್ಲಿ ಮರ್ತುಬಿಟ್ಟಿದ್ದೆ ಅವ್ರನ್ನ, ಮತ್ತೆ ಕರೆಸ್ದೆ. ಸೊ ಇದೆಲ್ಲ ಆಯಿತು. ಇವತ್ತಿನ ಸಾಂಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಿಕಾ ರತ್ನಾಕರ್, ಅಕ್ಷಿತಾ, ನಿಮಿಕಾ ಐ ಥಿಂಕ್ ಮಂಗಳೂರು ಬೆಡಗಿ, ಕಡಲ ತೀರದ ಕನ್ಯೆ. ಆ್ಯಂಡ್ ಕರೆಕ್ಟಾಗಿ ನೀವು ಶೇಪಪ್ ಮಾಡಿದ್ರೆ ಐಶ್ವರ್ಯ ರಾಯ್ನೋ ಶಿಲ್ಪಾ ಶೆಟ್ಟಿನೋ ಆಗ್ತೀರಾ. ಐ ವಿಲ್ ಟ್ರಸ್ಟ್ ಮೀ. ಯಾ. ಆ್ಯಂಡ್ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ ವೇಣು ಸರ್, ಫಸ್ಟ್ ಆಫ್ ಆಲ್ ವೇಣು ಸರ್ ಬಗ್ಗೆ ಹೇಳಬೇಕು. ಒಂದು ದೊಡ್ಡ ಕಾಂಬಿನೇಷನ್. ನನಗೆ ಹೈ ಬಡ್ಜೆಟ್ ಅದು, ಪರ್ ಡೇ ಒಂದು 10 ಲಕ್ಷ ಖರ್ಚಾಗ್ತಿತ್ತು ಅಂದ್ಕೊಳ್ಳಿ. ಸಾಧು ಸರ್ ಇದ್ದಾರೆ, ಶ್ರುತಿ ಮೇಡಮ್ ಇದ್ದಾರೆ, ಅವಿನಾಶ್ ಅವರು ಇದ್ದಾರೆ, ಗಿರಿ ಇದ್ದಾರೆ, ನಿಮಿಕಾ ಅವರು ಇದ್ದಾರೆ. ಸ್ವಲ್ಪ ಜನ ಕಾಸ್ಟ್ಲಿ ಆ್ಯಕ್ಟರ್ಸ್ ಇರಲ್ಲ ನಮಗೆ. ಸೊ ವೇಣು ಸರ್ 3rd ಡೇ ಆಫ್ ಶೂಟಲ್ಲಿ ಐ ಥಿಂಕ್ ಇಟ್ಸ್ ಎ ರೆಕಾರ್ಡ್ ಅಂತ ಹೇಳ್ಬೋದು. 436 ಶಾರ್ಟ್ಸ್ ತೆಗೆದಿದ್ದಾರೆ ಒಂದು ದಿನದಲ್ಲಿ. ಆ್ಯಂಡ್ ಹಿ ಈಸ್ 63 year old. ಇದಕ್ಕೆಲ್ಲ ನನಗೇನೋ ಚಪ್ಪಾಳೆ ಹೊಡಿಬೇಕು ಅನಿಸುತ್ತೆ. ಸೊ ವೇಣು ನಮ್ಮ ಕ್ಯಾಮ್ರಾಮನ್ ತುಂಬ ಅದ್ಭುತವಾದ ವರ್ಕ್ ಮಾಡಿದ್ದಾರೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಇದೆ ಹೇಳೋಕ್ಕೆ, ಇವತ್ತಿಗೆ ಇಷ್ಟು ಸಾಕು ಸಾಂಗ್ ಬಗ್ಗೆ. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಕವಿತಾ ಗೌಡ, ಎಲ್ಲಿ ಇಲ್ವಾ. ಸೊ ನಮ್ಮ ಫಸ್ಟ್ ಪ್ರೊಡಕ್ಷನ್ ತುಂಬ ಸಕ್ಸಸ್ಫುಲ್ ಆಗಿದೆ, ಇದು ಹಾಗೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈಸ್ ವೆರಿ ಕ್ಯೂಟ್, ತುಂಬ ಒಳ್ಳೆ ಹುಡುಗ, ಏನು ತೊಂದರೆ ಕೊಡಲ್ಲ. ಇದು ಹಾಗೆ ತೊಂದರೆ ಕೊಡದೆ ಚೆನ್ನಾಗಿ ಹೊಡೆದ್ರೆ ಸಾಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹಾಂ, ಇರುತ್ತೆ ಸರ್. ಕಾಸ್ಟ್ಲಿ ಪ್ರಾಡಕ್ಟ್ ಸರ್, ಬಿಟ್ಬಿಡೋಕ್ಕಾಗುತ್ತೆ. ಇರುತ್ತೆ ಸರ್. ಹೌದು, ಅದು ಹೇಗೆ ಅಂದರೆ ಒಬ್ಬ ದೊಡ್ಡ ಅಣ್ಣ ಇಬ್ಬರು ಹುಡುಗರು ಕಿತ್ತಾಡ್ಕೊಂಡಿದ್ರೆ ಸಮಾಧಾನ ಮಾಡ್ತಾರಲ್ಲ, ಆ ಥರ ಒಂದು ಕಾನ್ಸೆಪ್ಟಲ್ಲಿ ಹೋಗುತ್ತೆ. ಈ ಥರ ಬರಲ್ಲ ವಿಜುವಲ್ಸ್, ಬೇರೆ ಥರ ಇದೆ. ಏನು ಹೇಳೋಣ ಅಂದರೆ, ಇದು ರೊಮ್ಯಾಂಟಿಕ್ ಸಿನಿಮಾನೂ ಹೌದು, ಕಾಮಿಡಿ ಸಿನಿಮಾನೂ ಹೌದು, ಸೈಕಿಕ್ ಸಿನಿಮಾನೂ ಹೌದು, ಥ್ರಿಲ್ಲರ್ ಸಿನಿಮಾನೂ ಹೌದು. ಬಟ್ ಸದ್ಯಕ್ಕೆ ರಾಮ್ ಕಾಮ್ ಅಂತ ಇಟ್ಕೊಂಡ್ರಿ ಸರ್, ಆಮೇಲೆ ಹೇಳ್ತೀನಿ ನಾನು ಯೋಚನೆ ಮಾಡ್ಬಿಟ್ಟು. ಆ್ಯಕ್ಚುಲಿ ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಸ್ವಲ್ಪ. ಫುಲ್ ಕಂಪ್ಲೀಟ್ ಆಗಿದೆ, ಬಟ್ ಸಿನಿಮಾನೂ ಕಂಪ್ಲೀಟ್ ಆಗಿದೆ. ನನಗೆ ಯಾವ ಜಾನ್ರ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಫ್ಯಾಮಿಲಿಯವ್ರು ನೋಡಲೇಬೇಕು, ಯಾಕಂದರೆ ಗಂಡ ಏನು ಮಾಡಿರ್ತಾನೆ ಅಂತ ಹೆಂಡತಿ ಗೊತ್ತಾಗಬೇಕು. ಸಿಕ್ಕಾಬಟ್ಟೆ ಇದೆ ಸರ್. ಶ್ರುತಿ ಮೇಡಮ್ದು ಇಂದ ಹಿಡ್ದು, ಸಾಧು ಸರಿಂದ ಹಿಡ್ದು, ಇವರಿಂದ ಹಿಡ್ದು, ಅವರಿಂದ ಎಲ್ಲರದು ಲವ್ ಸ್ಟೋರಿಗಳೇ ಸರ್. ಬಟ್ ಎಲ್ಲರದು ಲವ್ ಸ್ಟೋರಿ ಇದೆ, ಬಟ್ ಕತೆ ಹೋಗೋದು ಒಂದೇ. ಅದು ಹೆಂಗೆ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಈ ಕನ್ಫ್ಯೂಷನ್ಗೆ ನನಗೆ ಯಾರೂ ಪ್ರೊಡ್ಯೂಸರ್ ಸಿಗಲಿಲ್ಲ. ಏನು ಹೇಳ್ತಿದ್ದೀಯ ನೀನು ಕತೆ ಅಂತ ಕೇಳೋದು ಸರ್. ಹಾಂ ಸರ್, ಫ್ಲರ್ಟ್ ಅಂದರೆ ಅಲ್ಲ, ಒಂದು 99 ಜನ ಸೆಂಚುರಿ ಹೊಡಿಬೇಕಾಗಿರುತ್ತೆ, ಮಿಸ್ ಆಗಿರುತ್ತೆ ಸರ್ ಅಷ್ಟೇ ಸಿನಿಮಾದಲ್ಲಿ. ಇದು ಕತೆ ಬರಿಬೇಕಾದ್ರೆ ನಾನು ಬ್ಯಾಚುಲರ್ ಆಗಿದೆ ಸರ್. ಸಿನಿಮಾ ಪ್ಲ್ಯಾನ್ ಮಾಡಬೇಕಾದ್ರೆ ಮದುವೆ ಆಗಿದ್ದೆ, ರಿಲೀಸ್ ಆಗ್ಬೇಕಾದ್ರೆ ಮಗು ಆಗ್ಬಿಟ್ಟಿದೆ. ಏನು ಮಾಡೋಣ, ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ, ಆ ಥರ ಪರಿಸ್ಥಿತಿ. ಯಾವ ಅಕ್ಷರ ಸರ್? ಇಲ್ಲ, ಅದು ಪ್ಯೂರ್ ನಮ್ಗಳ ಸ್ಟೋರಿನೇ ಸರ್. ಅದು ಮುಂಚೆ ಐ ಮೀನ್ ಆಲ್ ಮೆನ್ಸ್ ಸ್ಟೋರಿ. ಓಕೆ, ಮುಗೀತು ಸಿನಿಮಾ ಮುಗೀತು. ತುಂಬ ಹತ್ತಿರದಲ್ಲಿ